ನಮಸ್ತೆ ಸ್ನೇಹಿತರೆ, ಇವತ್ತು ಕರ್ನಾಟಕದಲ್ಲಿ ದೊರೆಯುವಂಥ ಪ್ರಮುಖವಾದ ಮಣ್ಣುಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಯಾವ ಸಾಯಿಲ್ ಸಿಗುತ್ತೆ ಏನು, ಮತ್ತು ಜೊತೆಗೆ ಇಲ್ಲಿ ಬರುವಂಥ ಫಾರೆಸ್ಟ್ ಏರಿಯಾಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದ್ರ ನ್ಯಾಚುರಲ್ ವೆಜಿಟೇಷನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಆದರೆ ನೆಕ್ಸ್ಟ್ ವಿಡಿಯೋನಲ್ಲಿ ಫಾರೆಸ್ಟ್ ರಿಪೋರ್ಟ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಹೈಯೆಸ್ಟ್ ಡಿಸ್ಟ್ರಿಕ್ಟ್ ಯಾವುದು, ಲೋಯೆಸ್ಟ್ ಡಿಸ್ಟ್ರಿಕ್ಟ್ ಯಾವುದು, ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವಂಥದ್ದು ಕರ್ನಾಟಕದಲ್ಲಿರುವಂಥ ಪ್ರಮುಖವಾಗಿ ದೊರೆಯುವಂಥ ಮಣ್ಣುಗಳು ಯಾವ್ಯಾವುದು, ಮತ್ತೆ ಕರ್ನಾಟಕದಲ್ಲಿರುವಂಥ ನ್ಯಾಚುರಲ್ ವೆಜಿಟೇಷನ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸ್ವಾಭಾವಿಕ ಸಸ್ಯವರ್ಗಗಳು ಯಾವ್ದಿದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಮಣ್ಣುಗಳು. ಇದರಲ್ಲಿ ಮಣ್ಣನ್ನೇ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಏನಂತ ಕರಿತಾ ಹೋಗ್ತೀವಿ? ಸ್ಟಡಿ ಆಫ್ ಸಾಯಿಲ್ ಅಂತ ಕರಿತೀವಿ. ಪೆಡಾಲಜಿ ಅಂತ ಹೇಳಿದ್ರೆ ಮಣ್ಣನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ಪೆಡಾಲಜಿ ಅಂತ ಸ್ಟಡಿ ಆಫ್ ಸಾಯಿಲ್. ಮಣ್ಣನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ? ಪೆಡಾಲಜಿ ಅಂತ ನಾವು ಕರಿತಾ ಹೋಗ್ತೀವಿ. ಕ್ಲಿಯರ್? ಹಾಗಿದ್ರೆ ಟೈಪ್ಸ್ ಆಫ್ ಮತ್ತೆ ಇದ್ರ ನೋಡಕ್ಕೆ ಅವ್ರು ಎಷ್ಟು ವಿಧದ ಮಣ್ಣುಗಳು ನೋಡ್ತಾ ಹೋಗ್ತೀವಿ. ಇವತ್ತು ಕರ್ನಾಟಕದಲ್ಲಿ ದೊರೆಯುವಂಥ ಪ್ರಮುಖ ಮಣ್ಣುಗಳನ್ನ ಮಾತಾಡ್ತಾ ಹೋಗ್ತೀವಿ. ರೆಡ್ ಸಾಯಿಲ್ ಆಗ್ಬೋದು, ಬ್ಲ್ಯಾಕ್ ಸಾಯಿಲ್, ಅಲ್ಯೂವಿಯಲ್ ಸಾಯಿಲ್, ಕೋಸಲ್, ಹೌದಲ್ಲ, ಈ ತರದ ಹಲವಾರು ಮಣ್ಣುಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಬೇಸರ್ ಯಾವ್ದಿದೆ ಅದ್ರ ನಾವು ಫೋಕಸ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್? ಹಾಗಾಗಿನೇ ಇದು ಜನರಲ್ ಆಗಿ ಹೋಗೋದಾದ್ರೆ, ಈ ಜನರಲ್ ಆಗಿ ಹೋಗೋದಾದ್ರೆ ರೆಡ್ ಸಾಯಿಲ್ ಹೇಗಾಗುತ್ತೆ, ಬ್ಲ್ಯಾಕ್ ಸಾಯಿಲ್ ಹೇಗಾಗುತ್ತೆ, ಅಲ್ಯೂವಿಯಲ್ ಸಾಯಿಲ್ ಹೇಗಾಗುತ್ತೆ ಅಂದ್ರೆ ಜಂಬಿಟ್ಟಿಗೆ ಮಣ್ಣು ಹೇಗಾಗುತ್ತೆ, ಮತ್ತೆ ನಿಮಗೆ ಅಲ್ಯೂವಿಯಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು ಹೇಗಾಗುತ್ತೆ, ಕೆಂಪು ಮಣ್ಣು ಹೇಗಾಗುತ್ತೆ, ಕಪ್ಪು ಮಣ್ಣು ಹೇಗಾಗುತ್ತೆ. ಹೌದಲ್ಲ, ನಿಮ್ಗೆ ಫಿಸಿಕಲ್ ಜಿಯೋಗ್ರಫಿ ಬಂದಾಗ ನಿಮಗೆ ಸಂಪೂರ್ಣವಾದ ಅಧ್ಯಯನ ಮಾತ್ರ ಕೊಡ್ತಾ ಹೋಗ್ತೀವಿ. ಅದರಲ್ಲಿ ಅಂತ ಹೇಳಿದ್ರೆ ಜೋನಲ್ ಸಾಯಿಲ್, ಅಜೋನಲ್ ಸಾಯಿಲ್, ಇಂಟ್ರಾಜೋನಲ್ ಸಾಯಿಲ್ ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಕರ್ನಾಟಕ ವ್ಯಾಪ್ತಿಗೆ ಬಂದಾಗ ಎಕ್ಸಾಮ್ ದೃಷ್ಟಿಯಿಂದ ಯಾವ್ಯಾವುದು ಅಂತ ನೋಡ್ತಾ ಹೋಗ್ತೀವಿ. ಕ್ಲಿಯರ್? ಇದಕ್ಕೆ ಮೊದಲನೇ ತಗೊಳ್ತಾ ಹೋಗೋಣ. ಯಾವುದು? ಕೆಂಪು ಮಣ್ಣು, ರೆಡ್ ಸಾಯಿಲ್. ಮೊದಲನೇದಾಗಿ ಈ ರೆಡ್ ಸಾಯಿಲ್ ಅಂತ ಹೇಳಿದ್ರೆ ರೆಡ್ ಸಾಯಿಲ್ ಹೇಗೆ ಆಗುತ್ತೆ ಅಂತ ನಮ್ಗೆ ಗೊತ್ತಾಗ್ಬೇಕು. ಹೌದಲ್ಲ, ಕೆಂಪು ಮಣ್ಣು ಹೇಗೆ ಆಗುತ್ತೆ? ನಿಮಗೆ ನಾನು ಫಿಸಿಕಲ್ ಜಿಯೋಗ್ರಫಿ ಕ್ಲಾಸಲ್ಲಿ ಮಾಡಬೇಕಾದ್ರೇನೆ ಭೂಮಿ ಹೊರಗಡೆಯಿಂದ ಲಾವಾ ಬರುತ್ತೆ. ಆ ಲಾವಾ ಬಂದು ಮೇಲ್ಗಡೆ ಎಲ್ಲ ಮೌಂಟೇನ್ಸ್ ಆಗುತ್ತೆ. ಮತ್ತೆ ಭೂಮಿ ಒಳಭಾಗದಲ್ಲಿ ಹಲವಾರು ರಾಕ್ಸ್ಗಳು ಫಾರ್ಮ್ ಆಗ್ತಾ ಹೋಗ್ತವೆ ಅಂತ ಹೇಳಿದ್ದೆ. ಅದರಲ್ಲಿ ಗ್ರಾನೈಟ್ ಶಿಲೆ ಏನಿದೆ, ಈ ಗ್ರಾನೈಟ್ ಶಿಲೆ ಎಲ್ಲಿದೆ, ಆ ಗ್ರಾನೈಟ್ ಶಿಲೆಗಳಲ್ಲೂ ದೊರೆಯುವಂತಹ ಭಾಗದಲ್ಲಿ ರೆಡ್ ಸಾಯಿಲ್ ನೋಡ್ತೇವೆ. ಇದು ಮೊದಲನೇದು. ಕ್ಲಿಯರ್? ಹಾಗಿದ್ರೆ ರೆಡ್ ಸಾಯಿಲ್ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಅಲ್ಲಿ ಸಿಗುವಂತ ಶಿಲೆಗಳು ಯಾವುದು, ರಾಕ್ಸ್ ಯಾವುದು ಅಂತ ಕೇಳ್ತಾರೆ. ಯಾವುದು? ನಮ್ಗಲ್ಲಿ ಸಿಗುವಂತ ಗ್ರಾನೈಟ್ ಸಿಗುತ್ತೆ. ಎಲ್ಲಿ ಗ್ರಾನೈಟ್ ಇದೆಯೋ ಅಲ್ಲೆಲ್ಲ ಸಿಗೋದು ಯಾವುದು? ರೆಡ್ ಸಾಯಿಲ್. ಅಲ್ಲಿ ಆ ರೆಡ್ ಸಾಯಿಲ್ ಅಲ್ಲಿ ಯಾವ ಅಂಶ ಜಾಸ್ತಿ ಇದೆ ಅಂತ ಕೇಳ್ತಾರೆ. ಯಾವುದು ಹೆಚ್ಚಾಗಿರುತ್ತೆ ರೆಡ್ ಸಾಯಿಲ್ ಅಲ್ಲಿ? ಕೆಂಪು ಮಣ್ಣಲ್ಲಿ ಹೆಚ್ಚಾಗಿರೋ ಧಾತು ಯಾವುದು, ಎಲಿಮೆಂಟ್ ಯಾವುದು? ಐರನ್ ಅಥವಾ ಕಬ್ಬಿಣ. ಕಬ್ಬಿಣ ಅಂಶ ಹೆಚ್ಚಾಗಿರೋದ್ರಿಂದನೇ ಇದು ನೋಡ್ಲಿಕ್ಕೆ ಯಾವ ತರ ಕಾಣ್ತಿರುತ್ತೆ? ರೆಡ್ ಕಲರ್ ಅಲ್ಲಿ ಕಾಣ್ತಾ ಇರುತ್ತೆ. ಫೆರಸ್ ಜಾಸ್ತಿ ಇದೆ, ಹೌದಲ್ಲ, ಅದಕ್ಕಿಂತ ಕೆಂಪು ಮಣ್ಣು ಅಂತ ಕೂಡ ನಾವಿಲ್ಲಿ ಕರಿತಾ ಹೋಗ್ತೀವಿ. ಹೌದಲ್ಲ? ಹಾಗಿದ್ರೆ ಈ ಕೆಂಪು ಮಣ್ಣು ಯಾವುದರಿಂದ ಆಗ್ತಾ ಹೋಗುತ್ತೆ? ಎಲ್ಲಿ ಗ್ರಾನೈಟ್ ಮತ್ತು ನಿಸ್ಸಿಲೆಗಳು ಇರುತ್ತೋ, ಎಲ್ಲಿ ಗ್ರಾನೈಟ್ ಮತ್ತು ನಿಸ್ಸಿಲೆಗಳು, ಗ್ರಾನೈಟ್ ನಿಸ್ ಕನ್ವರ್ಟ್ ಆಗುತ್ತೆ ಅಂತ ಕೊಂಡ್ರೆ ಮೆಟಾಮಾರ್ಫಿಕ್ ರಾಕ್. ಗ್ರಾನೈಟ್ ಯಾವ್ದಕ್ಕೆ ಎಕ್ಸಾಂಪಲ್? ನಮ್ಗೆ ಇಗ್ನೇಸಿಯಸ್ ರಾಕ್ ಎಕ್ಸಾಂಪಲ್. ನಿಸ್ ಯಾವ್ದಕ್ಕೆ ಎಕ್ಸಾಂಪಲ್? ಮೆಟಾಮಾರ್ಫಿಕ್ ರಾಕ್ ಎಕ್ಸಾಂಪಲ್. ಅಂದ್ರೆ ನಿಸ್ ಎಲ್ಲಿ ಸಿಗುತ್ತೆ? ಎಲ್ಲಿ ಗೋಲ್ಡ್ ಮೈನಿಂಗ್ ಆಗ್ತಾ ಇರುತ್ತೆ, ಎಲ್ಲಿ ಚಿನ್ನದ ಗಣಿಗಾರಿಕೆ ಆಗ್ತಿರುತ್ತೆ, ಆ ಭಾಗದಲ್ಲಿ ದೊರೆಯುವ ಕಲ್ಲುಗಳು, ರಾಕ್ಸ್ ಯಾವ್ದು ಅಂದ್ರೆ ನಿಸ್. ಎಲ್ಲಿ ನಿಸ್ ಸಿಗುತ್ತೋ ಅಲ್ಲಿ ನಮ್ಗೆ ಗೋಲ್ಡ್ ಸಿಗುತ್ತೆ. ಎಲ್ಲಿ ನಿಸ್ ಇರುತ್ತೋ ಆ ಭಾಗದಲ್ಲಿ ಮಣ್ಣು ಯಾವ ಕಲರ್ ಇರುತ್ತೆ? ರೆಡ್ ಕಲರ್ ಅಲ್ಲಿ ಇರುತ್ತೆ. ಎಲ್ಲಿ ನಮ್ಗೆ ಗ್ರಾನೈಟ್ ಇರುತ್ತೋ ಅಲ್ಲಿ ಮಣ್ಣುಗಳು ಯಾವ ಕಲರ್ ಇರ್ತವೆ? ರೆಡ್ ಕಲರ್ ಅಲ್ಲಿ ಇರುತ್ತೆ. ಸಿಂಪಲ್. ರಾಕ್ಸ್ಗೂ ಮತ್ತೆ ನಿಮ್ಗೆ ಸಾಯಿಲ್ ಲಿಂಕ್ ಇದೆ. ರೆಡ್ ಸಾಯಿಲ್ ಹಾಕ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಗ್ರಾನೈಟ್ ಇರಬೇಕು ಅಥವಾ ನಿಸ್ ರಾಕ್ಸ್ ಇರಬೇಕು. ಹಾಗಾಗಿದ್ರೆ ಮಾತ್ರ ರೆಡ್ ರಾಕ್ಸ್ ಗಳನ್ನ ನೋಡ್ತಾ, ರೆಡ್ ಸಾಯಿಲ್ ನ ನೋಡ್ತಾ ಹೋಗ್ತೀವಿ. ಕೆಂಪು ಮಣ್ಣನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಹೌದಲ್ಲ? ಹಾಗೆ ಕೆಂಪು ಮಣ್ಣಲ್ಲಿ ಯಾವ ಅಂಶ ಇರ್ತಾ ಹೋಗುತ್ತೆ? ಕೆಂಪು ಮಣ್ಣಿನ ಸುಣ್ಣ ಮತ್ತು ಉಪ್ಪಿನ ಅಂಶ ಇರ್ತಾ ಹೋಗುತ್ತೆ. ಇದ್ರಲ್ಲಿ ಯಾವ್ದು ಇರ್ತಾ ಹೋಗುತ್ತೆ ಅಂತ ನೋಡಿದ್ರೆ ನಮ್ಗೆ ಲೈಮ್ ಮತ್ತೆ ಸಾಲ್ಟ್ ಕಂಟೆಂಟ್ ಅನ್ನು ನೋಡ್ತಾ ಹೋಗ್ತೀವಿ. ಆದ್ರೆ ಕಡಿಮೆ ಆಗಿರೋದೇನು? ಆರ್ಗ್ಯಾನಿಕ್ ಮ್ಯಾಟರ್. ಇಲ್ಲಿ ಯಾವ ಕಡೆ ಜೈವಿಕ ಅಂಶಗಳು ಕಡಿಮೆ ಇರ್ತವೆ ಅಥವಾ ಸಾವಯವ ಅಂಶಗಳು ಅಥವಾ ಜೈವಿಕ ಅಂಶಗಳು. ಅಂದ್ರೆ ಈ ಮಣ್ಣು ನೋಡಿ, ರೆಡ್ ಸಾಯಿಲ್ ಸಾಮಾನ್ಯವಾಗಿ ನೋಡಿದ್ರೆ ಆ ರೆಡ್ ಸಾಯಿಲ್ ಅಲ್ಲಿ ಮಳೆ ಬಿದ್ದಕ್ಕೆ ಹಾಗೆ ಹೋಗ್ಬಿಡುತ್ತೆ. ಹೌದಲ್ಲ? ಅದೇನ್ ಮಾಡ್ತಿರುತ್ತೆ? ಒಂದು ಒಳಗಡೆ ಬಿಟ್ಕೊಳುತ್ತೆ, ಇಲ್ಲಾಂದ್ರೆ ಮೇಲ್ಗಡೆ ಹರ್ಕೊಂಡು ಹೋಗ್ಬಿಡುತ್ತೆ. ಅದ್ರಲ್ಲಿ ಯಾವ್ದು ಕೊಳೆಯೋದೆಲ್ಲ ಅಂಶ, ಅದರಲ್ಲಿ ಕೊಳೆಯೋದೆಲ್ಲ ಕಡಿಮೆ ಇರುತ್ತೆ.
ಹೌದಲ್ಲ. ಆದ್ರೆ ಬ್ಲಾಕ್ ಸಾಯಿಲ್ ಎಲ್ಲ ಬಂದಾಗ ತುಂಬಾ ಕೊಳಿತಾ ಇರುತ್ತೆ, ಆಮೇಲೆ ಜೈವಿಕ ಅಂಶಗಳು ಜಾಸ್ತಿ ಇರುತ್ತೆ. ರೈಟ್ ಸಾಯಿಲ್ ಅಲ್ಲಿ ಬೇಸಿಕಲಿ ಯಾವ್ದು ಜಾಸ್ತಿ ಇರುತ್ತೆ, ಒಂದು ಕಬ್ಬಿಣ ಇರುತ್ತೆ, ಜೊತೆಗೆ ಸುಣ್ಣ ಇರುತ್ತೆ ಮತ್ತು ಸಾಲ್ಟ್ ಕಂಟೆಂಟ್ ಕೂಡ ಇರುತ್ತೆ. ಅರ್ಥ ಆಯ್ತಲ್ಲ, ಯಾವ್ದಿರುತ್ತೆ ಲೈಮ್ ಮತ್ತೆ ಸಾಲ್ಟ್ ಕಂಟೆಂಟ್ ನ ನೋಡ್ತಾ ಹೋಗ್ತೀವಿ ರೈಟ್ ಸಾಯಿಲ್ ಅಲ್ಲಿ. ಆದ್ರೆ ಜೈವಿಕ ಅಂಶಗಳು ಆರ್ಗಾನಿಕ್ ಮ್ಯಾಟರ್ ಇದರಲ್ಲಿ ಕಡಿಮೆ ಇರ್ತಾ ಹೋಗುತ್ತೆ, ಯಾವ್ದ್ರಲ್ಲಿ ರೈಟ್ ಸಾಯಿಲ್ ಅಲ್ಲಿ. ಹಾಗಿದ್ರೆ ಈ ಕೆಂಪು ಮಣ್ಣು ಅಲ್ಲಿ ಏನೇನು ಬೆಳೀತಾ ಹೋಗ್ಬೋದು? ಸೊ ಸಾಮಾನ್ಯವಾಗಿ ಕರ್ನಾಟಕದ ದಕ್ಷಿಣದ ಭಾಗ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಾವೇನ್ ನೋಡ್ತಾ ಹೋಗ್ತೀವಿ, ಈ ಒಂದು ರೆಡ್ ಸಾಯಿಲ್ ನ ನೋಡ್ತಾ ಹೋಗ್ತೀವಿ. ಹೌದಲ್ಲ, ಸೌತ್ ಕರ್ನಾಟಕದಲ್ಲಿ ಈ ಭಾಗ ನೋಡ್ತಾ ಹೋಗ್ತೀವಿ. ಇಲ್ಲಿ ಯಾವ ಯಾವ್ದ ಬೆಳೆಗಳನ್ನ ಬೆಳೀತಾ ಹೋಗ್ಬೋದು ಅಂತ ನೀವು ನೋಡೋದಾದ್ರೆ ನೋಡಿ, ಫಿಂಗರ್ ಮಿಲೆಟ್ ಅಥವಾ ರಾಗಿಯನ್ನ ನೋಡ್ತಾ ಹೋಗ್ಬೋದು, ನವಣೆಯನ್ನ ನೋಡ್ಬೋದು. ಹೌದಲ್ಲ, ನವಣೆಯನ್ನ ನೋಡ್ಬೋದು. ಮತ್ತೆ ಸಜ್ಜೆ, ಬಾಜ್ರಾ, ಜೋಳ, ಕಾರ್ನ್, ಹಾರ್ಕ, ನೆಲಗಡಲೆ, ಹೌದಲ್ಲ, ಗ್ರೌಂಡ್ನಟ್, ಪ್ಯಾಡಿ, ಭತ್ತ, ಸುಗರ್ ಕೇನ್, ಕಬ್ಬು, ಪೊಟ್ಯಾಟೊ, ಆಲೂಗೆಡ್ಡೆ, ವೆಜಿಟೇಬಲ್ಸ್, ತರಕಾರಿ, ಬನಾನಾ, ಬಾಳೆಹಣ್ಣು, ಹೌದಲ್ಲ, ಕೋಕೋನಟ್, ತೆಂಗು ಮತ್ತು ಬೆಟಲ್ನಟ್ ಅಥವಾ ಅರೆಕಾನಟ್ ಅಂತ ಕರಿತಾ ಹೋಗ್ತೀವಿ, ಅಡಿಕೆ. ಇಷ್ಟನ್ನು ಕೂಡ ಬೆಳೀತಾ ಹೋಗ್ಬೋದು. ಹಾಗೇನೆ ಕೆಂಪು ಮಣ್ಣಲ್ಲಿ ಬೆಳೆಯಬಹುದಾದಂತಹ ಪ್ರಮುಖವಾದ ಬೆಳೆಗಳು ಯಾವುದು, ಕ್ರಾಪ್ಸ್ ಯಾವುದು ಅಂತ ಕೇಳಿದ್ರೆ ಇಷ್ಟೆಲ್ಲನೂ ಕೂಡ ನಾವು ಬೆಳೀತಾ ಹೋಗ್ಬೋದು. ಯಾವ್ದ್ರಲ್ಲಿ? ಕೆಂಪು ಮಣ್ಣಲ್ಲಿ. ಯಾವ ಭಾಗದಲ್ಲಿ ಜಾಸ್ತಿ ಇರುತ್ತೆ? ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇರೋದು ನಾವು ನೋಡ್ತಾ ಹೋಗ್ತೀವಿ. ಹೌದಲ್ಲ. ಇನ್ನು ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ರೆಡ್ ಸಾಯಿಲ್ ನೋಡ್ತಾ ಹೋಗ್ತೀವಿ. ಸೊ ಯಾವ ಜಿಲ್ಲೆಗಳು ನೋಡೋದಾದ್ರೆ, ಡಿಸ್ಟ್ರಿಕ್ಟ್ ತಗೊಳ್ಳೋದಾದ್ರೆ ತುಮಕೂರು, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ ಮತ್ತು ಮೈಸೂರು ಡಿಸ್ಟಿಕ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಹೌದಲ್ಲ. ಇಷ್ಟೆಲ್ಲನೂ ಕೂಡ ರೆಡ್ ಸಾಯಿಲ್ ಅನ್ನು ಒಳಗೊಂಡಿರುವಂತಹ ರಾಜ್ಯದ ಪ್ರಮುಖವಾದ ಜಿಲ್ಲೆಗಳು. ಇದ್ರ ಪಕ್ಕದಲ್ಲಿರೋ ಆಂಧ್ರ ಪ್ರದೇಶದಲ್ಲೂ ಕೂಡ ರೆಡ್ ಸಾಯಿಲ್ ನೋಡ್ತೀವಿ, ಮತ್ತೆ ತಮಿಳುನಾಡಲ್ಲೂ ಕೂಡ ನೋಡ್ತಾ ಹೋಗ್ತೀವಿ. ಅದು ಭಾರತದ ಬಗ್ಗೆ ಬಂದಾಗ ನಾವು ಅಲ್ಲಿ ಅದನ್ನ ಮಾತಾಡ್ತಾ ಹೋಗ್ತೀವಿ. ಇನ್ನು ಯಾವ ಸ್ಟೇಟ್ ಅಲ್ಲಿ ರೆಡ್ ಸಾಯಿಲ್ ಇರುತ್ತೆ. ಸೊ ಇಲ್ಲಿ ರೆಡ್ ಸಾಯಿಲ್ ಅನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳು ಯಾವ್ಯಾವುದು ಅಂದ್ರೆ ಈ ಲಿಸ್ಟ್ ಅನ್ನ ನೋಡ್ಕೋಬೇಕು. ಯಾವ ಕ್ರಾಪ್ಸ್ ಅನ್ನ ಬೆಳಿತೀವಿ ಅಂದ್ರೆ ಈ ಕ್ರಾಪ್ಸ್ ಅನ್ನ ನೀವು ಹೇಳ್ಬೇಕಾಗತ್ತೆ. ಕ್ಲಿಯರ್? ಹಾಗಿದ್ರೆ ನೆಕ್ಸ್ಟ್ ನೋಡೋದಾದ್ರೆ ಕಪ್ಪು ಮಣ್ಣು. ಕಪ್ಪು ಮಣ್ಣು ಹಾಗಿದ್ರೆ ಮೊದಲದು ರೆಡ್ ಸಾಯಿಲ್ ಇರಬೇಕು ಅಂತ ಹೇಳಿದ್ರೆ ನಾವು ಯಾವ್ಯಾವುದು ರಾಕ್ಸ್ ಇರಬೇಕು ಅಂತ ಹೇಳಿದೆ, ಗ್ರಾನೈಟ್ ಮತ್ತೆ ನೀಸ್ ಇರಬೇಕು ಅಂತ ಹೇಳಿದೆ. ಅದೇ ರೀತಿ ಬ್ಲಾಕ್ ಸಾಯಿಲ್ ಇರಬೇಕಾದ್ರೆ, ಕಪ್ಪು ಮಣ್ಣು ಇರಬೇಕಾದ್ರೆ ಏನ್ ಇರ್ಬೇಕಾಗತ್ತೆ? ಹೌದಲ್ಲ, ಕಪ್ಪು ಮಣ್ಣು ಇರ್ಬೇಕಾದ್ರೆ ಏನ್ ಇರ್ಬೇಕಾಗತ್ತೆ? ಸೊ ಬ್ಲಾಕ್ ಸಾಯಿಲ್ ನೋಡ್ತಿರಲ್ಲ, ಇದು ಬ್ಲಾಕ್ ಸಾಯಿಲ್ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ನೋಡ್ತಾ ಹೋಗ್ತೀವಿ. ಭೂಮಿ ಒಳಗಿರುವಂತಹ ಲಾವಾ. ಸೊ ನಮಗೆ ಅಸ್ಟೆನೋಸ್ಫಿಯರ್ ಇರುವಂತಹ ಮ್ಯಾಗ್ಮಾ ಏನಾಗಿರುತ್ತೆ, ಭೂಮಿಯ ಮೇಲೆ ಬರುತ್ತೆ. ಭೂಮಿಯ ಮೇಲೆ ಬಂದಾಗ ಆ ಬರುವಂತ ಲಾವಾದಲ್ಲಿ ಸಿಲಿಕಾ ಕಂಟೆಂಟ್, ಯಾವುದು ಸಿಲಿಕಾ ಕಂಟೆಂಟ್ ನಿಮಗೆ 50% ಕಡಿಮೆ ಇದ್ದರೆ, ಹೌದಲ್ಲ, ಸಿಲಿಕಾ ಕಂಟೆಂಟ್ 50% ಕಡಿಮೆ ಇದ್ದರೆ ಆ ಭಾಗದಲ್ಲಿ ಬಸಾಲ್ಟ್ ರಾಕ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಯಾವುದು? ಬಸಾಲ್ಟ್ ಶಿಲೆಗಳು. ಹಾಗಿದ್ರೆ ಎಕ್ಸಾಂಪಲ್ ಕೇಳ್ತಾನೆ, ಯಾವ ಶಿಲೆಗಳಿದ್ದಾಗ ಕಪ್ಪು ಮಣ್ಣು ಆಗುತ್ತೆ? ಮೊದಲು ಯಾವುದು? ಬಸಾಲ್ಟ್ ಶಿಲೆಗಳು. ಬಸಾಲ್ಟ್ ರಾಕ್ಸ್ ಇರೋ ಕಡೆ ಬ್ಲಾಕ್ ಸಾಯಿಲ್ ನ ನೋಡ್ತಾ ಹೋಗ್ತೀವಿ. ಎಲ್ಲಿ ಬಸಾಲ್ಟ್ ರಾಕ್ಸ್ ಇರುತ್ತೋ ಅಲ್ಲಿ ಸಿಲಿಕಾ ಕಂಟೆಂಟ್ 50% ಕೂಡ ಕಡಿಮೆ ಇರುತ್ತೆ. 50% ಕಡಿಮೆ ಇರೋದ್ರಿಂದ ಅಲ್ಲಿ ಮೌಂಟೈನ್ಸ್ ಗಳು ಜಾಸ್ತಿ ನೋಡ್ಲಿಕ್ಕೆ ಆಗೋದಿಲ್ಲ. ಮೌಂಟೈನ್ಸ್ ಗಳು ಕಡಿಮೆ ಇದ್ರೆ ಆ ಭಾಗದಲ್ಲಿ ಮಳೆಯ ಪ್ರಮಾಣನೂ ಕೂಡ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಲೋ ರೈನ್ ಫಾಲ್. ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಹೆಚ್ಚು ಬೀಳುತ್ತಾ ಕಡಿಮೆ ಬೀಳುತ್ತಾ, ಸಿಂಪಲ್ ಆಗಿ. ಸೊ ಉತ್ತರ ಕರ್ನಾಟಕ ಭಾಗ ಹೋದ್ರೆ ಮಳೆಯ ಪ್ರಮಾಣ ತುಂಬಾನೇ ಕಡಿಮೆ ಇರುತ್ತೆ. ಕಾರಣ ಅಂದ್ರೆ ಅಲ್ಲಿ ಯಾವುದೇ ದೊಡ್ಡ ದೊಡ್ಡ ಪರ್ವತಗಳನ್ನ ನೋಡೋದಿಲ್ಲ. ಪರ್ವತಗಳಿದ್ರೆ ಏನಾಗುತ್ತೆ ಸರ್? ಪರ್ವತಗಳು ಇತ್ತು ಅಂತ ಹೇಳಿದ್ರೆ ಓರೋಗ್ರಫಿಕ್ ರೈನ್ ಫಾಲ್ ಆಗುತ್ತೆ, ಅಂದ್ರೆ ಪರ್ವತ ಜನಿತ ಮಳೆ. ಸೊ ಅಂದ್ರೆ ಈ ಪರ್ವತಗಳು ಬರುವಂತ ಮೋಡನ ತಡೆದು ಮಳೆಯನ್ನ ಹಾಕ್ತಾ ಹೋಗ್ತವೆ. ಹೌದಲ್ಲ. ಹೀಗಾಗಿ ರೆಡ್ ಸಾಯಿಲ್ ಅಲ್ಲಿ ಇರುತ್ತೋ ಅಲ್ಲಿ ಸಿಲಿಕಾ ಕಂಟೆಂಟ್ ಕಡಿಮೆ ಇರುತ್ತೆ. ಆ ಸಿಲಿಕಾ ಕಂಟೆಂಟ್ ಕಡಿಮೆ ಇರೋದ್ರಿಂದ ಅಲ್ಲಿ ಮೌಂಟೈನ್ಸ್ ಆಗಿರೋದಿಲ್ಲ. ಅದ್ರ ಬದಲು ಅಲ್ಲಿ ಪ್ಲೈನ್ ಏರಿಯಾಗಳು, ಮೈದಾನ ಪ್ರದೇಶಗಳು ನೋಡ್ತಾ ಹೋಗ್ತೀವಿ. ಈ ಮೈದಾನ ಪ್ರದೇಶದಲ್ಲಿ ಕಪ್ಪು ಮಣ್ಣನ್ನ ಜಾಸ್ತಿ ನೋಡ್ತಾ ಹೋಗ್ತೀವಿ. ಸಿಂಪಲ್. ಸಿಲಿಕಾ ಕಡಿಮೆ ಇರೋದ್ರಿಂದ ಪ್ಲೈನ್ ಏರಿಯಾ ಆಗ್ತಿದೆ, ಮೌಂಟೈನ್ಸ್ ಆಗ್ತಾ ಇಲ್ಲ. ಸೊ ಅಲ್ಲಿ ಬಸಾಲ್ಟ್ ರಾಕ್ಸ್ ನೋಡ್ತಾ ಹೋಗ್ತೀವಿ. ಬಸಾಲ್ಟ್ ರಾಕ್ಸ್ ಇರೋದ್ರಿಂದ ಬ್ಲಾಕ್ ಸಾಯಿಲ್ ನೋಡ್ತೀವಿ. ಬ್ಲಾಕ್ ಸಾಯಿಲ್ ಇರೋದ್ರಿಂದ ಜೊತೆಗೆ ಮೌಂಟೈನ್ಸ್ ಇರೋದ್ರಿಂದ ಮಳೆ ಪ್ರಮಾಣನೂ ಕೂಡ ಕಡಿಮೆ ಆಗುತ್ತೆ. ಅದ್ರ ಸಿಂಪಲ್ ಲಾಜಿಕ್ ಏನು? ಎಲ್ಲಿ ಕಪ್ಪು ಮಣ್ಣು ಇರುತ್ತೋ, ಎಲ್ಲಿ ಬ್ಲಾಕ್ ಸಾಯಿಲ್ ಇರುತ್ತೋ ಅಲ್ಲಿ ರೈನ್ ಫಾಲ್ ಕೂಡ ಏನಾಗಿರುತ್ತೆ? ಕಡಿಮೆ ಇರುತ್ತೆ.
ಎಲ್ಲಿ ಕಪ್ಪು ಮಣ್ಣಿರುತ್ತೋ ಆ ಭಾಗದಲ್ಲಿ ಮಳೆಯ ಪ್ರಮಾಣನೂ ಕೂಡ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕದ ಭಾಗ ನಾವು ಎಕ್ಸಾಂಪಲ್ ತಗೋಬಹುದು. ಇಲ್ಲಿ ಮಳೆ ಪ್ರಮಾಣ ಕಡಿಮೆ ಇದೆ. ಸೊ ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ಫಾರ್ ಎಕ್ಸಾಂಪಲ್ ಇಲ್ಲಿ ಕಪ್ಪು ಮಣ್ಣಿದೆ ಅಂತ ಅನ್ಕೊಳ್ಳೋಣ. ನೋಡಿ, ಈ ತರ ಒಂದು ಕಪ್ಪು ಮಣ್ಣಿದೆ ಈ ಭಾಗದಲ್ಲಿ. ಸೊ ಈ ಭಾಗದಲ್ಲಿ ಏನಾಗ್ತಿದೆ, ಮಳೆನೂ ಕೂಡ ಬೀಳ್ತಾ ಇದೆ. ಸೊ ಇಲ್ಲಿ ಒಂದು ಕಪ್ಪು ಮಣ್ಣಿನ ಭಾಗ. ಸೊ ಇಲ್ಲಿ ಮಳೆ ಕೂಡ ಬೀಳ್ತಾ ಇದೆ. ಸೊ ಈ ಮಳೆ ಬಿದ್ದಾಗ ಈ ಭಾಗದಲ್ಲಿ ನಾವೇನಾಗ್ತಾ ಹೋಗ್ತೀವಿ, ನೋಡಿ ಈ ಭಾಗದಲ್ಲಿ ಮೇಲಿಂದ ಮಳೆ ಬೀಳ್ತಾ ಇದೆ ಅಂತ ಅನ್ಕೊಳ್ಳೋಣ. ಬಿದ್ದೇಟಿಗೆ ಸಾಮಾನ್ಯವಾಗಿ ಏನಾಗ್ತಿತ್ತು, ಈ ಭಾಗದಲ್ಲಿ ನೀರು ಬಿದ್ದೇಟಿಗೆ ನೀರು ಒಳಗಡೆ ಹಿಂಗುತ್ತೆ, ಲೀಚಿಂಗ್ ಆಗುತ್ತೆ, ಸೋರುತ್ತೆ. ಆ ಸೋರ್ಬೇಕಾದಾಗ ಏನಾಗ್ತದೆ, ಒಳಗೆ ಇಲ್ಲಿ ಮೇಲ್ಗಡೆ ಇರುವಂತಹ ಜೈವಿಕ ಅಂಶಗಳು ಹಾಕೋದು, ಖನಿಜಗಳು ಹಾಕೋದು ಎಲ್ಲನೂ ಕೂಡ ಒಳಗಡೆ ತಗೊಂಡು ಹೋಗುತ್ತೆ, ಹೌದಲ್ಲ. ಆದ್ರೆ ಈ ಬ್ಲಾಕ್ ಸಾಯಿಲ್ ಏನಂತ ಹೇಳಿದ್ರೆ ಬೀಳ್ತಿರೋ ಮಳೆ ಪ್ರಮಾಣನೇ ಕಡಿಮೆ. ಹಾಗಾಗಿ ಲೀಚಿಂಗ್ ಆಗೋದು ಕೂಡ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ನೀರು ಸೋರುವಿಕೆ ಕಡಿಮೆ ಇರುತ್ತೆ. ನೀರು ಸೋರುವಿಕೆ ಕಡಿಮೆ ಇರೋದ್ರಿಂದ ಬ್ಲಾಕ್ ಸಾಯಿಲ್ ಇರೋ ಕಡೆ ಗ್ರೌಂಡ್ ವಾಟರ್ ಕೂಡ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅಂತರ್ಜಲನೂ ಕೂಡ ಕಡಿಮೆ ಇರುತ್ತೆ. ಒಂದು ಬ್ಲಾಕ್ ಸಾಯಿಲ್ ಇರೋ ಕಡೆ ಮೌಂಟೇನ್ಸ್ಗಳು ಕಡಿಮೆ ಇರ್ತವೆ. ಸೊ ಹಾಗಾಗಿ ಇಲ್ಲಿ ಮಳೆ ಆಗೋದು ಕಡಿಮೆ ಆಗುತ್ತೆ. ಜೊತೆಗೆ ಈ ಬ್ಲಾಕ್ ಸಾಯಿಲ್ ಏನಾಗ್ತಿದೆ, ನೀರಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇಲ್ಲದೆ ಇರೋದ್ರಿಂದ ಈ ಭಾಗದಲ್ಲಿ ನೀರು ಒಳಗಡೆ ಲೀಚಿಂಗ್ ಆಗೋದು ಕಡಿಮೆ ಇರುತ್ತೆ, ಸೋರೋದು ಕಡಿಮೆ ಇರುತ್ತೆ, ಮಳೆನೇ ಆಗ್ತಾ ಇಲ್ಲ. ಹಾಗಾಗಿ ಖನಿಜಗಳೆಲ್ಲ ಜಾಸ್ತಿ ಎಲ್ಲಿರುತ್ತೆ, ಈ ಸರ್ಫೇಸ್ ಅಲ್ಲೇ ಇರುತ್ತೆ. ಖನಿಜಾಂಶಗಳು ಹೆಚ್ಚಿಗೆ ಹೊಂದಿರುತ್ತೆ ಬ್ಲಾಕ್ ಸಾಯಿಲ್, ಯಾಕಂದ್ರೆ ಮಳೆ ಪ್ರಮಾಣ ಕಡಿಮೆ ಇದೆ. ಹಾಗಾಗಿ ಜೊತೆಗೆ ಈ ಭಾಗದಲ್ಲಿ ಮಳೆ ಕಡಿಮೆ ಇದೆ ಅಂತ ಗೊತ್ತಾಯ್ತು, ಹೌದಲ್ಲ. ಜೊತೆಗೆ ಬ್ಲಾಕ್ ಸಾಯಿಲ್ ನೋಡಿ, ಒಂದು ನಿಮ್ಗೆ ಡಾಟ್ ಏರಿಯಾ ಅಂತ ನೋಡ್ಬೇಕಾದಾಗ ಪ್ರಜಾವಾಣಿ ಅಥವಾ ಯಾವುದೇ ಪೇಪರ್ ತಗೊಂಡಾಗ ಒಬ್ಬ ತಾತ ಕೂತಿರ್ತಾರೆ ನೋಡಿ, ಈ ತರ ಬಿರುಕಾಗಿರೋಂಥದ್ದು ಈ ಬ್ಲಾಕ್ ಸಾಯಿಲ್ ಇರೋದು ಒಂದು ಪಕ್ಕದಲ್ಲಿ ಒಂದು ಇಮೇಜ್ ಅನ್ನ ಹಾಕಿ ಪೇಪರ್ ಪ್ರಿಂಟ್ ಅನ್ನ ಮಾಡಿರ್ತಾರೆ, ನೋಡಿರ್ತಾರೆ ಅಲ್ಲಿ. ಯಾಕಾದ್ರೆ ಈ ಬ್ಲಾಕ್ ಸಾಯಿಲ್ ಯಾಕೆ ಯಾವುದಕ್ಕೋಸ್ಕರ ಬಾಯಿ ಈ ತರ ಬಿಡುತ್ತೆ, ಬಿರುಕು ಯಾಕೆ ಬಿಡುತ್ತೆ, ಫಾಲ್ಟ್ ಆಗಿ ಕ್ರಿಯೇಟ್ ಆಗುತ್ತೆ ಬ್ಲಾಕ್ ಸಾಯಿಲ್, ಅದು ಕೂಡ ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದ್ದಾರೆ. ಕಪ್ಪು ಮಣ್ಣು ಬಿರುಕು ಆಗ್ಲಿಕ್ಕೆ ಕಾರಣ ಏನು? ಈ ಬ್ಲಾಕ್ ಸಾಯಿಲ್ ಏನಿದೆ, ಈ ಬ್ಲಾಕ್ ಸಾಯಿಲ್ ಈಗಿರೋ ಸಾಯಿಲ್ ಏನಾಗಿರುತ್ತೆ, ನಿಮ್ಗೆ ಯಾವಾಗ ಅದರಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ, ಸೊ ಯಾವಾಗ ತೇವಾಂಶ ಕಡಿಮೆ ಆಗುತ್ತೋ ಆವಾಗ ಆ ಬ್ಲಾಕ್ ಸಾಯಿಲ್ ಈ ತರ ಓಪನ್ ಆಗುತ್ತೆ. ಸೊ ಓಪನ್ ಆಗೋ ಉದ್ದೇಶನೇ ಇದು. ಓಪನ್ ಆದಕ್ಕೆ ಹೇರ್ ಏನ್ ಮಾಡ್ತಾ ಒಳಗಡೆ ನುಗ್ಗುತ್ತೆ. ಯಾವಾಗ ಹೇರ್ ನುಗ್ಗುತ್ತೋ ಆವಾಗ ಇಲ್ಲಿ ಪಕ್ಕದಲ್ಲಿ ಗಿಡಗಳು ಇರ್ತಾವಲ್ಲ, ಇದೇನ್ ಮಾಡ್ತಾವೆ, ಅದನ್ನ ಹೀರ್ಕೊಳ್ತವೆ. ಬ್ಲಾಕ್ ಸಾಯಿಲ್ ಏರಲ್ಲಿ ಇರುವಂತ ಮಾಯ್ಚರ್ ಕಂಟೆಂಟ್ ನ ಹೀರ್ಕೊಳ್ಳುತ್ತೆ, ಏನೋ ತೇವಾಂಶವನ್ನ, ಗಾಳಿಯಲ್ಲಿರೋ ತೇವಾಂಶವನ್ನ ಹೀರ್ಕೊಳ್ಳುತ್ತೆ. ಆ ಮಾಯ್ಚರ್ ಕಂಟೆಂಟ್ ನ ತಗೊಂಡು ಅದು ಸಸ್ಯಗಳಿಗೆ ಏನಾಗ್ತಾ ಹೋಗುತ್ತೆ, ನೀರನ್ನ ಕೊಡ್ತಾ ಹೋಗುತ್ತೆ. ನೋಡಿ, ಏರಲ್ಲಿರೋ ಮಾಯ್ಚರ್ ಕಂಟೆಂಟ್ ನ ಹೇಳ್ಕೊಳ್ಳುವಂಥದ್ದು ಮಣ್ಣು ಯಾವುದು ಅಂತ ಕೇಳಿರೋದು ಬ್ಲಾಕ್ ಸಾಯಿಲ್. ಅದಕ್ಕೋಸ್ಕರ ಬಿರುಕು ಬಿಡುತ್ತೆ ಇದು. ಸೊ ಅದಕ್ಕೆ ನೋಡಿ, ನಾರ್ತ್ ಕರ್ನಾಟಕ ಭಾಗ ಹೋದಾಗ ಇವತ್ತೆಲ್ಲೋ ಸೀಡ್ ಹಾಕಿರ್ತೀವಿ, ಎಷ್ಟೇ ವರ್ಷ ಆದ್ರೂ ಹಾಗೆ ಒಂದು 3 ವರ್ಷ 4 ವರ್ಷ ಹಾಗೆ ಬೆಳೆಗಳು ತೆಗಿತಾ ಹೋಗ್ತೀವಿ. ಅವು ಎಲ್ಲೋ ಸಣ್ಣ ಸಣ್ಣ ಗಿಡಗಳು ನೋಡ್ತಾ ಹೋಗ್ತೀವಿ, ಮಳೆನೇ ಬೀಳ್ತಲ್ಲ ಆದ್ರೂ ಕೂಡ ಹಸಿರುಗಿರೋದ್ರ ಒಂದಷ್ಟು ಭಾಗ ನೋಡ್ತೀವಿ. ಕಾರಣ ಏನು? ಇದನ್ನೇ ಕಾರಣ. ಡ್ರಾಟ್ ರೆಸಿಸ್ಟೆಂಟ್ ಕ್ರಾಪ್ಸ್ ಗಳನ್ನ ಈ ಭಾಗದಲ್ಲಿ ಬೆಳೀತಾ ಹೋಗ್ತೀವಿ, ಹೌದಲ್ಲ. ಡ್ರಾಟ್ ರೆಸಿಸ್ಟೆಂಟ್, ಬರಗಾಲವನ್ನು ಮೆಟ್ಟಿ ನಿಲ್ಲುವಂತಹ ಕ್ರಾಪ್ಸ್ ಗಳನ್ನ ಈಗ ಒಂದು ಉತ್ತರ ಕರ್ನಾಟಕ ಭಾಗ ಅಥವಾ ಕಪ್ಪು ಮಣ್ಣು ಭಾಗದಲ್ಲಿ ಬೆಳೀತಾ ಹೋಗ್ತೀವಿ. ಒಂದು 5ರಿಂದ 6 ಸರಿ ನೀರು ಹಾಯಿಸಿದ್ರೆ ಸಾಕು, ನಿಮ್ಗೆ 3ರಿಂದ 4 ತಿಂಗಳಲ್ಲಿ ಒಂದು ಬೆಳೆನ ತಗೊಂಡ್ಬಿಡ್ತೀವಿ. ಅದು ಬ್ಲಾಕ್ ಸಾಯಿಲ್ ಅಲ್ಲಿ. ಆದ್ರೆ ರೆಡ್ ಸಾಯಿಲ್ ಆದ್ರೆ ಎವ್ರಿ ವೀಕ್ ನಿಮ್ಗೆ ಅದನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ರೆಡ್ ಸಾಯಿಲ್ಗೂ ಬ್ಲಾಕ್ ಸಾಯಿಲ್ಗೂ ಇಷ್ಟು ವ್ಯತ್ಯಾಸವನ್ನು ನಾವು ತಿಳ್ಕೊಬೇಕಾಗತ್ತೆ ಇಲ್ಲಿ. ಹಾಗಿದ್ರೆ ರೆಡ್ ಸಾಯಿಲ್ ನೋಡೋದಾದ್ರೆ, ಈ ಬ್ಲಾಕ್ ಸಾಯಿಲ್ ನೋಡೋದಾದ್ರೆ, ಈ ಬ್ಲಾಕ್ ಸಾಯಿಲ್ ಅಲ್ಲಿ ಯಾವ್ಯಾವ್ದು ಇರುತ್ತೆ ನೋಡಿ. ಬಸಾಲ್ಟ್ ರಾಕ್ಸ್ ಇಂದ ಮೊದಲನೇದಾಗಿ ಬ್ಲಾಕ್ ಸಾಯಿಲ್ ಆಗ್ತಿದೆ ಅಂತ ಹೇಳಿದೆ. ಇದ್ರ ಏನ್ ನೋಡ್ತಾ ಹೋಗ್ತೀವಿ, ಮೆಗ್ನೀಸಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ ಅಥವಾ ಐರನ್ ಆಕ್ಸೈಡ್ ಅನ್ನು ನೋಡ್ತಾ ಹೋಗ್ತೀವಿ. ಐರನ್ ಆಕ್ಸೈಡ್ ಅನ್ನು ನೋಡ್ತಾ ಹೋಗ್ತೀವಿ, ಹೌದಲ್ಲ. ಇದು ಯಾವ ರೀತಿ ನೋಡ್ತಾ ಹೋಗ್ತೀವಿ, ಇದು ಬ್ಲಾಕ್ ಅಥವಾ ಕಪ್ಪು ಬಣ್ಣದಿಂದ ಇರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಇರೋದು ಯಾವ ಅಂಶಗಳು ಅಂತ ಹೇಳಿದ್ರೆ ಮೆಗ್ನೀಸಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್, ಐರನ್ ಆಕ್ಸೈಡ್ ಅನ್ನ ಈ ಒಂದು ಮಣ್ಣು ಅತಿ ಹೆಚ್ಚಾಗಿ ಹೊಂದಿರೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಮತ್ತೆ ನೆಕ್ಸ್ಟ್ ಹಾಕಿದ್ರೆ ಈ ಒಂದು ಭಾಗದಲ್ಲಿ ಯಾವ ಕ್ರಾಪ್ಸ್ ಅನ್ನ ಬೆಳೀತಾ ಹೋಗ್ಬೋದು ನಾವು. ಕಪ್ಪು ಮಣ್ಣಲ್ಲಿ ಬೆಳೆಯುವಂತಹ ಕ್ರಾಪ್ಸ್ ಗಳು ಯಾವ್ದು ಅಂತ ನೋಡೋದಾದ್ರೆ ಯಾವುದು, ಸಾಮಾನ್ಯವಾಗಿ ಕಾಟನ್, ಬ್ಲಾಕ್ ಕಾಟನ್, ಹೌದಲ್ಲ. ಬ್ಲಾಕ್ ಕಾಟನ್ ಅಂತಾನೆ ಕರಿತಾ ಇದು ಬ್ಲಾಕ್ ಗೋಲ್ಡ್ ಅಂತಾನೆ ಕರಿತಾ ಹೋಗ್ತೀವಿ ಕಪ್ಪು ಮಣ್ಣನ್ನು, ಹೌದಲ್ಲ. ಕಪ್ಪು ಚಿನ್ನ ಅಂತಾನೆ ಕರಿತಾ ಹೋಗ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಕಾಟನ್ ಜಾಸ್ತಿ ಗ್ರೋ ಆಗುತ್ತೆ, ಹೌದಲ್ಲ. ಹತ್ತಿಯನ್ನ ಜಾಸ್ತಿ ಬೆಳೀತಾ ಹೋಗ್ತೀವಿ. ಜೊತೆಗೆ ಜೋಳ ಅಥವಾ ಮೈಸ್ ಅನ್ನ ಜಾಸ್ತಿ ಬೆಳೀತಾ ಹೋಗ್ತೀವಿ. ಮೆಕ್ಕೆಜೋಳ ಅಥವಾ ಕಾರ್ನ ಜಾಸ್ತಿ ಬೆಳೀತಾ ಹೋಗ್ತೀವಿ, ಅಥವಾ ಜೋವರ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಸನ್ಫ್ಲವರ್, ಸೂರ್ಯಕಾಂತಿ, ಚಿಲ್ಲಿ, ಮೆಣಸಿನಕಾಯಿ, ಮೈಸ್, ಪಲ್ಸಸ್, ಬೇಳೆಕಾಳುಗಳು ಮತ್ತು ಶುಗರ್ ಕೇನ್, ಆನಿಯನ್, ಪ್ಯಾಡಿ. ಕಬ್ಬು, ಈರುಳ್ಳಿ ಮತ್ತು ಭತ್ತ ಇಲ್ಲಿ ಬೆಳೆಯುವಂತಹ ಪ್ರಮುಖವಾದಂತಹ ಬೆಳೆಗಳು. ಇಲ್ಲಿ
ಈ ಭಾಗದಲ್ಲಿ ಅಥವಾ ಬ್ಲಾಕ್ ಸಾಯಿಲ್ ಅಲ್ಲಿ ಬೆಳೆಯುವಂತ ಪ್ರಮುಖವಾದ ಕ್ರಾಪ್ಸ್ಗಳು ಇದಾಯ್ತು. ಇನ್ನು ಹಾಗಿದ್ರೆ ಇಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ತಾ ಹೋಗ್ತೀವಿ, ಕರ್ನಾಟಕದ ಯಾವ್ಯಾವ ಪ್ರಮುಖ ಜಿಲ್ಲೆಗಳು ನೋಡ್ತಾ ಹೋಗ್ತೀವಿ. ಇದು ಕರ್ನಾಟಕದ ಉತ್ತರ ಕರ್ನಾಟಕ ಜಿಲ್ಲೆಗಳಾದ ಧಾರವಾಡ, ಗದಗ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ ಅಥವಾ ಗುಲ್ಬರ್ಗ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ, ಚಿತ್ರದುರ್ಗ ಮತ್ತು ಚಾಮರಾಜನಗರ. ಕೆಲವೊಂದು ಭಾಗದಲ್ಲಿ ಚಾಮರಾಜನಗರ, ಮ್ಯಾಕ್ಸಿಮಮ್ ಈ ಭಾಗದಲ್ಲಿ ಯಾವ ಸಿಗುತ್ತೆ ನಮಗೆ ರೈಟ್ ಸಾಯಿಲ್ ಕೂಡ ನೋಡ್ತಾ ಹೋಗ್ತೀವಿ. ಸೊ ಅಲ್ಲಿ ಕೆಲವೊಂದು ಭಾಗ ಮಾತ್ರ ಬ್ಲಾಕ್ ಸಾಯಿಲ್ ಸಿಗುತ್ತೆ ನಮಗೆ, ಇನ್ನು ಕೆಲವು ಭಾಗ ರೈಟ್ ಸಾಯಿಲ್ ನೋಡ್ತಾ ಹೋಗ್ತೀವಿ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ. ಯಾಕಂದ್ರೆ ಅಲ್ಲಿ ಈಸ್ಟರ್ನ್ ಘಾಟ್ಸ್ ಮತ್ತೆ ವೆಸ್ಟರ್ನ್ ಘಾಟ್ಸ್ ಎರಡು ಕೂಡ ಸೇರ್ತಾ ಹೋಗ್ತವೆ. ಆ ಒಂದು ಭಾಗದಲ್ಲಿ ಬ್ಲಾಕ್ ಸಾಯಿಲ್ ಕೂಡ ನೋಡ್ತೀವಿ, ರೆಡ್ ಸಾಯಿಲ್ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಕಪ್ಪು ಮಣ್ಣುಗಳು ಸಿಗುವಂತಹ ರಾಜ್ಯದ ಪ್ರಮುಖವಾದ ಜಿಲ್ಲೆಗಳು ನೋಡಿದ್ವಿ. ಕಪ್ಪು ಮಣ್ಣು ಹೇಗಾಗುತ್ತೆ ಅಂತ ಕೂಡ ನಾವಿಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಅತ್ಯಂತ ಪ್ರಮುಖವಾಗಿದೆ ಯಾವುದು, ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಸಾಯಿಲ್. ಇದು ಅತ್ಯಂತ ಪ್ರಮುಖವಾಗಿದೆ. ಯಾಕೆ, ಎಲ್ಲಿ ಲ್ಯಾಟರೈಟ್ ಸಾಯಿಲ್ ದೊರೆಯುತ್ತೆ ಅಂತ ಹೇಳಿದ್ರೆ ಹೈಯೆಸ್ಟ್ ಟೆಂಪರೇಚರ್ ಇರಬೇಕು ಮತ್ತೆ ಹೈಯೆಸ್ಟ್ ರೈನ್ಫಾಲ್ ಕೂಡ ಇರಬೇಕು. ಅಂದ್ರೆ ಹೆಚ್ಚಿಗೆ ಉಷ್ಣಾಂಶವನ್ನ ಹೊಂದಿದ್ದು ಹೆಚ್ಚಿಗೆ ಮಳೆ ಎಲ್ಲಿ ಬೀಳುತ್ತೋ ಆ ಭಾಗದಲ್ಲಿ ಲ್ಯಾಟರೈಟ್ ಸಾಯಿಲ್ ಅಥವಾ ಜಂಬಿಟ್ಟಿಗೆ ಮಣ್ಣನ್ನು ನೋಡ್ತಾ ಹೋಗ್ತೀವಿ. ಸರ್ ಇದೇನ್ ಸರ್, ಇದು ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಸೊ ಕರ್ನಾಟಕದಲ್ಲಿ ನಿಮಗೆ ಕೊಡಗುನ ತಗೊಳ್ಳೋದಾದ್ರೆ ಅಥವಾ ಚಿಕ್ಕಮಗಳೂರನ್ನ ತಗೊಳ್ಳೋದಾದ್ರೆ ಈ ಭಾಗದಲ್ಲಿ ಮಳೆ ಏನಾಗಿರುತ್ತೆ ಯಾವಾಗಲೂ ಕೂಡ ಜಾಸ್ತಿ ಬೀಳ್ತಿರುತ್ತೆ. ಸೊ ಅದು ಅದೇ ರೀತಿ ಟೆಂಪರೇಚರ್ ಕೂಡ ಏನಾಗಿರುತ್ತೆ ಇಲ್ಲಿ ಹೆಚ್ಚಿರುತ್ತೆ. ಅಂದ್ರೆ ಟೆಂಪರೇಚರ್ ಹೆಚ್ಚಿರೋ ಕಡೆ ಜೊತೆಗೆ ಫಾರೆಸ್ಟ್ ಏರಿಯಾ ಕೂಡ ಜಾಸ್ತಿ ಇರುತ್ತೆ ಈ ಭಾಗದಲ್ಲಿ. ಸೊ ಮೊದಲದೇನು ಟೆಂಪರೇಚರ್ ಹೆಚ್ಚಿದೆ, ಟೆಂಪರೇಚರ್ ಹೆಚ್ಚಿರೋ ಜೊತೆಗೆ ಮಳೆನೂ ಕೂಡ ಏನಾಗಿದೆ ಹೆಚ್ಚಾಗಿದೆ. ಅಂದ್ರೆ ಎವರ್ಗ್ರೀನ್ ಫಾರೆಸ್ಟ್ ಇರುವಂತ ಸ್ವಲ್ಪ ಭಾಗ ಆಗ್ಬೋದು, ಅರ್ಥ ಆಯ್ತಲ್ಲ. ಅಥವಾ ವಾರ್ಷಿಕವಾಗಿ ಇಯರ್ಲಿ 200 ಸೆಂಟಿಮೀಟರ್ಗೂ ಅಧಿಕ ಮಳೆ ಬೀಳುವ ಪ್ರದೇಶ, ಇಯರ್ಲಿ 200 ಸೆಂಟಿಮೀಟರ್, ವಾರ್ಷಿಕವಾಗಿ 200 ಸೆಂಟಿಮೀಟರ್ಗೂ ಅಧಿಕವಾಗಿ ಮಳೆ ಬೀಳುವ ಪ್ರದೇಶದಲ್ಲಿ ನಾವಿದ್ದು ಜಂಬಿಟ್ಟಿಗೆ ಮಣ್ಣನ್ನ ನೋಡ್ತೀವಿ. ಚಿಕ್ಕಮಗಳೂರು ಆಗ್ಬೋದು ಅಥವಾ ಕೊಡಗು ಆಗ್ಬೋದು, ಇವೆಲ್ಲ ಭಾಗದಲ್ಲೂ ಕೂಡ ವಾರ್ಷಿಕವಾಗಿ ಮಳೆಯ ಪ್ರಮಾಣ 200 ಸೆಂಟಿಮೀಟರ್ಗೂ ಅಧಿಕವಾಗಿರೋದನ್ನ ನೋಡ್ತಾ ಹೋಗ್ತೀವಿ. ಈ 200 ಸೆಂಟಿಮೀಟರ್ಗೂ ಅಧಿಕವಾಗಿರೋದ್ರಿಂದ ಈ ಭಾಗದಲ್ಲಿ ಜಂಬಿಟ್ಟಿಗೆ ಮಣ್ಣನ್ನು ನಾವಿಲ್ಲಿ ಸಾಮಾನ್ಯವಾಗಿ ನೋಡ್ತಾ ಹೋಗ್ತೀವಿ. ಈ ಭಾಗದಲ್ಲಿ ಉದಾಹರಣೆಗೆ ಜಂಬಿಟ್ಟಿಗೆ ಮಣ್ಣು ಹೇಗಾಗತ್ತೆ ನೋಡಿ. ಈ ಭಾಗದಲ್ಲಿ ಡೈರೆಕ್ಟ್ ಮಳೆ ಟೆಂಪರೇಚರ್ ಕೂಡ ಜಾಸ್ತಿ ಅಂತ ಹೇಳಿದೀನಿ, ಮಳೆ ಕೂಡ ಜಾಸ್ತಿ ಅಂತ ಹೇಳ್ತೀನಿ. ಮಳೆ ಜಾಸ್ತಿ ಇರೋದ್ರಿಂದ ಇಲ್ಲಿ ನೀರು ಸೋರೋದು ಏನಾಗಿರುತ್ತೆ, ಭೂಮಿಯ ಒಳಭಾಗಕ್ಕೆ ಜಾಸ್ತಿ ಇರುತ್ತೆ, ನೀರು ಲೀಚಿಂಗ್ ಆಗೋ ಜಾಸ್ತಿ ಇರುತ್ತೆ. ಲೀಚಿಂಗ್ ನೀರು ಜಾಸ್ತಿ ಎಲ್ಲಾಗತ್ತೋ ಆ ಭಾಗದಲ್ಲಿ ಯಾವುದು ಜಂಬಿಟ್ಟಿಗೆ ಮಣ್ಣು ನೋಡ್ತಾವೆ. ಖನಿಜಾಂಶಗಳೆಲ್ಲ ಭೂಮಿಯ ಒಳಭಾಗಕ್ಕೆ ಹೋಗ್ಬಿಡುತ್ತೆ. ಈ ಭಾಗದಲ್ಲಿ ಜಂಬಿಟ್ಟಿಗೆ ಮಣ್ಣು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕೊಡಗು ತಗೋಬಹುದು, ಚಿಕ್ಕಮಗಳೂರು ಕೂಡ ತಗೊಳ್ತಾ ಹೋಗ್ಬೋದು. ನೋಡಿ ಎಲ್ಲಿ ಅಧಿಕ ಉಷ್ಣಾಂಶ ಅಧಿಕ ಮಳೆ ಬೀಳುತ್ತೋ ಆ ಭಾಗದಲ್ಲಿ ನಾವು ಯಾವ್ದನ್ನ ಲ್ಯಾಟರೈಟ್ ಸಾಯಿಲ್ ನೋಡ್ತಾ ಹೋಗ್ತೀವಿ, ಹೌದಲ್ಲ. ಮತ್ತೆ ಯಾವುದು ಈ ನೀರಿನಲ್ಲಿ ಕರಗುವ ಸುಣ್ಣ ಇರುವ ಪ್ರದೇಶ, ಸೊ ಎಲ್ಲಿ ಲೈಮ್ ಸ್ಟೋನ್ಗಳು ಇರೋ ಪ್ರದೇಶಗಳು ಇರ್ತಾ ಹೋಗುತ್ತೋ, ಎಲ್ಲಿ ಸುಣ್ಣಕಲ್ಲು ಪ್ರದೇಶ ಇರ್ತಾ ಹೋಗುತ್ತೋ, ಸೊ ಆ ಭಾಗದಲ್ಲಿ ಕೂಡ ನಾವಿಲ್ಲಿ ಲೈಮ್ ಸ್ಟೋನ್ ಏರಿಯಾದಲ್ಲಿ ಮತ್ತು ಹೆಚ್ಚು ಮಳೆ ಬೀಳುವ ಭಾಗದಲ್ಲಿ ಲೈಮ್ ಸ್ಟೋನ್ ಏರಿಯಾ ಸುಣ್ಣಗಲ್ಲು ಪ್ರದೇಶ ಇರುತ್ತದೆ. ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಯಾವುದನ್ನ ನೋಡ್ತಾ ಹೋಗ್ತೀವಿ, ಲ್ಯಾಟರೈಟ್ ಸಾಯಿಲ್. ಹೆಚ್ಚು ಮಳೆ ಬೀಳುವುದೆಷ್ಟು, ಇಯರ್ಲಿ ರೈನ್ಫಾಲ್ 200 ಸೆಂಟಿಮೀಟರ್, ವಾರ್ಷಿಕ ಮಳೆಯ ಪ್ರಮಾಣ 200 ಸೆಂಟಿಮೀಟರ್ಗೂ ಅಧಿಕವಾಗಿರುವಂತಹ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ, ಹೌದಲ್ಲ. ಹಾಗಿದ್ರೆ ಇಲ್ಲಿ ನೀರಲ್ಲಿ ಏನಾಗ್ತಾ ಹೋಗುತ್ತೆ, ಈ ಸುಣ್ಣ ಮತ್ತು ಸಿಲಿಕೇಟ್ ಅಂಶಗಳು ಏನ್ ಮಾಡ್ತಾ ಹೋಗ್ತವೆ, ಮಳೆಯ ನೀರಿನಲ್ಲಿ ಭೂಮಿ ಮೇಲೆ ಮಳೆ ನೀರು ಬೀಳ್ತಿರುತ್ತೆ, ಆ ಮಳೆಯ ನೀರಿನಲ್ಲಿ ಕರಗಿ ಈ ಮಣ್ಣಿನ ಸ್ತರಗಳಿಗೆ ಸಾಗಪಡ್ತವೆ. ಅಂದ್ರೆ ಹೇಳಿದ್ರೆ ನಿಮಗೆ ಇದರ ಒಂದು ಸಾಯಿಲ್ ಪ್ರೊಫೈಲ್ ಅಂತ ಬರುತ್ತೆ. ಸೊ ಸಾಯಿಲ್ ಪ್ರೊಫೈಲ್ ನಾವೇ ಡಿವೈಡ್ ಮಾಡ್ಕೊಳ್ತೇವೆ, ಓ ಲೇಯರ್ ಎ ಬಿ ಸಿ ಅಂತ ನಾವು ಡಿವೈಡ್ ಮಾಡ್ಕೊಳ್ತಾ ಹೋಗ್ತೇವೆ. ಇಲ್ಲಿ ಈ ಮಳೆ ನೀರು ಬಿದ್ದಾಗ ಲೀಚಿಂಗ್ ಒಳಗಡೆ ಏನಾಗ್ತಿರುತ್ತೆ, ಸೋರಿಕೆ ಆಗ್ತಾ ಆಗ್ತಾ ಇಲ್ಲಿರೋ ಖನಿಜಾಂಶಗಳೆಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗಿ 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 ಸ್ಟೋರ್ ಆಗ್ತಾ ಇರುತ್ತೆ. ಕ್ಲಿಯರ್. ಹಾಗೆ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಸಾಗಿಸಲ್ಪಡ್ತಾ ಹೋಗುತ್ತೆ ಖನಿಜಾಂಶಗಳು, ಮಣ್ಣಿನಲ್ಲಿರುವಂತಹ ಅಂಶಗಳು. ಕ್ಲಿಯರ್. ಹಾಗಾಗಿನೇ ಮಣ್ಣಿನ ಸ್ತರಗಳಿಗೆ ಸಾಗಿಸಲ್ಪಡ್ತಾ ಹೋಗುತ್ತೆ, ಹೌದಲ್ಲ. ಆದ್ರೆ ಇಲ್ಲಿ ಯಾವ್ಯಾವ್ದು ಉಳ್ಕೊಳ್ಳುತ್ತೆ ಮೇಲ್ಪದರದಲ್ಲಿ, ಯಾವುದು ನೀರಲ್ಲಿ ಕರಗೋದಿಲ್ಲ, ಮಳೆಯ ನೀರಲ್ಲಿ ಯಾವ್ದು ಕರಗೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾವುದು, ಕಬ್ಬಿಣ ಮತ್ತು ಅಲ್ಯೂಮಿನಿಯಂಗಳು. ಯಾವುದು ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಏನಿದೆ, ಐರನ್ ಮತ್ತು ಅಲ್ಯೂಮಿನಿಯಂ ಏನಿದೆ, ಇದು ಕರಗೋದಿಲ್ಲ. ಹೀಗಾಗಿ ಇದು ಈ ಮಣ್ಣಿನ ಮೇಲ್ಪದರದಲ್ಲಿ ಉಳ್ಕೊಳ್ತಾ ಹೋಗುತ್ತೆ. ಅಲ್ಲಿ ಯಾವುದು ನಿಮಗೆ ಲ್ಯಾಟರೈಟ್ ಸಾಯಿಲಿನ ಮೇಲ್ಭಾಗದಲ್ಲಿ ಉಳ್ಕೊಳ್ಳುತ್ತೆ. ಆ ಲ್ಯಾಟರೈಟ್ ಸಾಯಿಲ್ ಅಲ್ಲಿ ಮೇಲ್ಪದರದಲ್ಲಿ ಯಾವ್ದು ಹೈಯೆಸ್ಟ್ ಸಿಗ್ತಾ ಹೋಗುತ್ತೆ ನಿಮ್ಗೆ, ಐರನ್ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ
ಎಕ್ಸಾಮ್ ಕ್ವಶನ್ಸ್ ಆಗಿಲ್ಲ ಆಗೋ ಸಾಧ್ಯತೆ ಹೆಚ್ಚಿದೆ. ಬಾಕಿ ಎಲ್ಲ ಏನಾಗುತ್ತೆ ಖನಿಜಗಳೆಲ್ಲ ನೀರಲ್ಲಿ ಕರಗಿ ನೆಕ್ಸ್ಟ್ ಸ್ತರಗಳಿಗೆ ಅಥವಾ ಕೆಳಗಿನ ಪದರಗಳಿಗೆ ಅದು ಹೋಗ್ಬಿಡುತ್ತೆ. ಸಾಯಿಲ್ ಪ್ರೊಫೈಲ್ ಅಂತಾನೆ ಮಾಡ್ತೀನಿ, ಫಿಸಿಕಲ್ ಜೋಗ್ರಫಿಯಲ್ಲಿ ನೋಡ್ಕೋಬೇಕಾಗತ್ತೆ. ಹಾಗಿದ್ರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೋಡ್ತಾ ಹೋಗ್ತೀವಿ, ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಇದನ್ನ ನೋಡ್ತಾ ಹೋಗೋದು? ಉತ್ತರ ಕನ್ನಡ ಹೌದಲ್ಲ, ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಇದನ್ನ ಕಾಣ್ತಾ ಹೋಗ್ತೀವಿ. ಅಥವಾ ಮಳೆ ಹೆಚ್ಚಾಗಿರೋ ಪ್ರದೇಶಗಳಲ್ಲಿ, ಸುಣ್ಣ ಇರುವ ಪ್ರದೇಶಗಳಲ್ಲಿ ನಾವು ಇದನ್ನ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಷ್ಟು ಕೂಡ ಯಾವ್ದು ಸಿಗ್ತಾವೋ, ಯಾವುದು ಲ್ಯಾಟ್ರೈಟ್ ಸಾಯಿಲ್. ಹಾಗೆ ಈ ಲ್ಯಾಟ್ರೈಟ್ ಸಾಯಿಲ್ ಏನೆಲ್ಲ ಬೆಳೆಗಳನ್ನ ಬೆಳಿತಾ ಹೋಗ್ತೀವಿ, ಯಾವ ಕ್ರಾಪ್ಸ್ ಅನ್ನ ಬೆಳಿತೀವಿ ಅಂತ ನೋಡ್ತಾ ಆದ್ರೆ ಇಲ್ಲಿ ಯಾವ ಬೆಳೆಗಳನ್ನ ಬೆಳಿತಾವ? ಗೋಡಂಬಿ, ಕ್ಯಾಸೋನೆಟ್ ಅನ್ನ ಬೆಳಿತಾ ಹೋಗ್ತೀವಿ. ಕಾಫಿ, ಟೀ, ಕಾಡಮಂ, ಏಲಕ್ಕಿ, ಪೆಪ್ಪರ್, ಮೆಣಸು, ರಬ್ಬರ್ ಮತ್ತು ಕೋಕೋನಟ್ ಅನ್ನ ಬೆಳಿತಾ ಹೋಗ್ತೀವಿ. ನೋಡಿ ಕೇರಳದಲ್ಲೂ ಜಾಸ್ತಿ ಇದೆ, ಹಾಗಾಗಿ ಕಾಫಿ ಬೆಳಿತೀವಿ, ರಬ್ಬರ್ ಬೆಳಿತೀವಿ, ಹೌದಲ್ಲ, ಕಾಡಮಂ ಬೆಳಿತಾ ಹೋಗ್ತೀವಿ, ಏಲಕ್ಕಿಗಳನ್ನ ಬೆಳಿತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಇದು ಕೂಡ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಹೌದಲ್ಲ, ಶಿವಮೊಗ್ಗ ಆಗ್ಬೋದು ಮತ್ತು ಮಲೆನಾಡಿನ ಕೆಲವು ಜಿಲ್ಲೆಗಳಲ್ಲಿ ನಾವು ಇದನ್ನ ಬೆಳಿತಾ ಹೋಗ್ತೀವಿ ಸ್ನೇಹಿತರೆ. ಇಷ್ಟು ಪದಾರ್ಥಗಳನ್ನ ಅಥವಾ ಬೆಳೆಗಳನ್ನ ಬೆಳಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋದೆ ಕರಾವಳಿ ಮೆಕ್ಕಲು ಮಣ್ಣು ಅಥವಾ ಕೋಸ್ಟಲ್ ಅಲಿವಿಯಲ್ ಸಾಯಿಲ್. ಸೊ ಕೋಸ್ಟಲ್ ಅಲಿವಿಯಲ್ ಸಾಯಿಲ್, ಕರಾವಳಿ ತೀರದ ಮೆಕ್ಕಲು ಮಣ್ಣು. ಕರ್ನಾಟಕದಲ್ಲಿ ಕರಾವಳಿ ತೀರದ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಬರುತ್ತೆ? ಕರ್ನಾಟಕದಲ್ಲಿ ಕರಾವಳಿ ತೀರ ಎಷ್ಟು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ರಿ, 320 ಕಿಲೋಮೀಟರ್ ಅಷ್ಟು ಕೋಸ್ಟಲ್ ಏರಿಯಾವನ್ನ ಕರ್ನಾಟಕ ಹೊಂದಿದೆ. ಈ ಕೋಸ್ಟಲ್ ಏರಿಯಾನ ಕರ್ನಾಟಕ ಹೊಂದಿದೆ. ಅದರಲ್ಲಿ 3 ಡಿಸ್ಟ್ರಿಕ್ಟ್ಗಳು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, 3 ಕೂಡ ಕರಾವಳಿಯನ್ನ ಅಥವಾ ಕೋಸ್ಟಲ್ ಏರಿಯಾನ ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆಗಳು. ಕ್ಲಿಯರ್? ಆ ಜಿಲ್ಲೆಗಳಲ್ಲಿ ಹಲವಾರು ನದಿ, ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು. ಕರ್ನಾಟಕದಲ್ಲಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇದೆ. ಸೊ ಆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇಂದ ಇಲ್ಲಿ ಅಲಿವಿಯಲ್ ಸಾಯಿಲ್ ಡೆಪಾಸಿಟ್ ಆಗ್ತಾ ಇದೆ, ಹೌದಲ್ಲ. ಕರಾವಳಿ ತೀರದಲ್ಲಿ ಅಲಿವಿಯಲ್ ಸಾಯಿಲ್ ಡೆಪಾಸಿಟ್ ಆಗ್ತಾ ಇದೆ ಮತ್ತು ಸಮುದ್ರದಿಂದಲೂ ಕೂಡ ಅಲಿವಿಯಲ್ ಸಾಯಿಲ್ ಬರ್ತಾ ಇದೆ. ಹಾಗಾಗಿನೇ ಇಲ್ಲಿ ಕರಾವಳಿ ತೀರದಲ್ಲಿ ಸಾಗುವಂತಹ ಯಾವುದು ನದಿ ಅಥವಾ ಸಾಗರಗಳಿಂದ ಸಾಗಿಸಲ್ಪಟ್ಟಂತಹ ಮಣ್ಣುಗಳಿಂದ ಇಲ್ಲಿ ಏನಾಗ್ತಿದೆ, ನಮ್ಗೆ ಕರಾವಳಿ ತೀರದಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ? ನಮ್ಗೆ ಸಾಯಿಲ್ ಸಿಗ್ತಾ ಇದೆ. ಅದಕ್ಕೆ ನಾವು ಕರಾವಳಿ ತೀರದ ಮೆಕ್ಕಲು ಮಣ್ಣು, ಅಲಿವಿಯಲ್ ಸಾಯಿಲ್ ಅಂತ ಹೇಳಿದ್ರೆ ನದಿಗಳ ಪ್ರದೇಶದ ದೋಹಬ್ಗಳಲ್ಲಿ, ನದಿಗಳಿಂದ, ರಿವರ್ಸ್ ಗಳಿಂದ ಯಾವುದು ಸಾಯಿಲ್ಸ್ ಫಾರ್ಮ್ ಆಗುತ್ತೆ ಅದಕ್ಕೆ ನಾವು ಅಲಿವಿಯಲ್ ಸಾಯಿಲ್ ಅಂತ ಕರಿತಾ ಹೋಗ್ತೀವಿ, ಮೆಕ್ಕಲು ಮಣ್ಣು ಅಂತ ಕರಿತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಕೋಸ್ಟಲ್ ಅಲಿವಿಯಲ್ ಸಾಯಿಲ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಅಂತ ಕೇಳ್ತಾರೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ನೋಡ್ತಾ ಹೋಗ್ತೀವಿ. ಎಷ್ಟು ಕಿಲೋಮೀಟರ್ ಅಂತ ಕೇಳಿದ್ರೆ 320 ಕಿಲೋಮೀಟರ್ ಕರಾವಳಿ ತೀರ ಹೊಂದಿದೆ, ಅಷ್ಟು ಭಾಗದಲ್ಲೂ ಕೂಡ ನೋಡ್ತಾ ಹೋಗ್ತೀವಿ. ಹಾಗೆ ಇದು ಏನೇನ ಬೆಳಿತಾ ಹೋಗ್ತೀವಿ ನಾವಿಲ್ಲಿ? ಭತ್ತ, ಗೋಡಂಬಿ, ತೆಂಗು, ಅಡಿಕೆ, ಪ್ಯಾಡಿ, ಕ್ಯಾಸೋನೆಟ್, ಕೋಕೋನಟ್ ಮತ್ತು ಬೆಟಲ್ ಅಥವಾ ಅರಕಾನಟ್ ಅನ್ನ ನಾವು ಇಲ್ಲಿ ಬೆಳಿತಾ ಹೋಗ್ತೀವಿ. ಈ ಭಾಗದಲ್ಲಿ ಬೆಳೆಯುವಂತಹ ಪ್ರಮುಖವಾದ ಬೆಳೆಗಳು ಆಗಿವೆ ಸ್ನೇಹಿತರೆ. ಓಕೆ, ಇದು ಕರಾವಳಿ ತೀರದ ಮೆಕ್ಕಲು ಮಣ್ಣು ಆಯ್ತು. ಪ್ರಮುಖವಾಗಿ ಕರ್ನಾಟಕದಂತ 4 ವಿಧದ ಮಣ್ಣುಗಳನ್ನ ತಿಳ್ಕೊಳ್ತಾ ಹೋದ್ವಿ. ಇನ್ನು ನೆಕ್ಸ್ಟ್ ಯಾವ್ದು ತಿಳ್ಕೊಳ್ತಾ ಹೋಗೋಣ? ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ, ನ್ಯಾಚುರಲ್ ವೆಜಿಟೇಷನ್ ಆಫ್ ಕರ್ನಾಟಕ. ಇಲ್ಲಿ ಫಾರೆಸ್ಟ್ ರಿಪೋರ್ಟ್ ಅನ್ನ ಈ ವಿಡಿಯೋದಲ್ಲಿ ಹೇಳೋದಿಲ್ಲ. ಫಾರೆಸ್ಟ್ ರಿಪೋರ್ಟ್ ಆಗ್ಬೋದು, ಕರ್ನಾಟಕದ ನ್ಯಾಷನಲ್ ಪಾರ್ಕ್ ಆಗ್ಬೋದು, ಕರ್ನಾಟಕದ ಬರ್ಡ್ ಸ್ಯಾಂಚುರಿ ಆಗ್ಬೋದು, ಮತ್ತೆ ಪ್ರತಿಯೊಲ್ಲೂ ಕೂಡ ರಿಪೋರ್ಟ್ ಸಮೇತನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇದರಲ್ಲಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು ಎಷ್ಟು ವಿಧವಾಗಿ ಮಾಡ್ಕೊಂಡಿದೀವಿ ಅಂತ ನೋಡ್ತಾ ಹೋಗೋಣ. ಹೌದಾ, ಫಾರೆಸ್ಟ್ ಏರಿಯಾದಲ್ಲಿ ಇಲ್ಲಿ ನೋಡ್ತಾ ಹೋಗೋಣ. ನಿತ್ಯ ಹರಿದ್ವರ್ಣದ ಕಾಡುಗಳು, ಎವರ್ಗ್ರೀನ್ ಫಾರೆಸ್ಟ್ ಅನ್ನ ಕರ್ನಾಟಕ ಒಳಗೊಂಡಿದೆ. ಸೊ ನಾವೇನು ವೆಸ್ಟರ್ನ್ ಘಾಟ್ಸ್ ಅಂತ ಕರಿತಾ ಹೋಗ್ತೀವಿ, ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನೋಡ್ತಾ ಹೋಗ್ತೀವಿ. ನಿತ್ಯ ಹರಿದ್ವರ್ಣ ಕಾಡು ಅಂತ ಹೇಳಿದ್ರೆ ಟೆಂಪರೇಚರ್ ಕೂಡ ಜಾಸ್ತಿ ಇರುತ್ತೆ, ಆ ಭಾಗದಲ್ಲಿ ಮಳೆನೂ ಕೂಡ ಜಾಸ್ತಿ ಇರುತ್ತೆ. ಇದಕ್ಕೆ ನಾವು ಎವರ್ಗ್ರೀನ್ ಫಾರೆಸ್ಟ್ ಅಥವಾ ನಿತ್ಯ ಹರಿದ್ವರ್ಣ ಕಾಡುಗಳನ್ನ ನೋಡ್ತಾ ಹೋಗ್ತೀವಿ ಈ ಭಾಗದಲ್ಲಿ. ನೆಕ್ಸ್ಟ್ ಎಲೆ ಉದುರುವ ಸಸ್ಯಗಳು, ಡಿಸಿಡಿಯಸ್ ಫಾರೆಸ್ಟ್, ಎಲೆ ಉದುರುವ ಕಾಡುಗಳು ಕರ್ನಾಟಕದಲ್ಲಿ ಕಾಣ್ತಾ ಹೋಗ್ತೀವಿ. ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಕೂಡ ಕಾಣ್ತಾ ಹೋಗ್ತೀವಿ. ಡಿಸಿಡಿಯಸ್ ಫಾರೆಸ್ಟ್ ಕೂಡ ಕಾಣ್ತಾ ಹೋಗ್ತೀವಿ. ಇನ್ನು ಮಿಶ್ರ ಬಗೆಯ ಕಾಡುಗಳು, ಮಿಕ್ಸ್ಡ್ ಟೈಪ್ ಆಫ್ ಫಾರೆಸ್ಟ್, ಇಲ್ಲಿ ಎಲ್ಲ ವಿಧದ ಫಾರೆಸ್ಟ್ಗಳು ಇರುವಂತದ್ದು ಮಿಕ್ಸ್ಡ್ ಟೈಪ್ ಆಫ್ ಫಾರೆಸ್ಟ್ ಕೂಡ ಕರ್ನಾಟಕದಲ್ಲಿ ನೋಡ್ತೀವಿ. ಯಾವ್ಯಾವ್ದು ಏನು ನೋಡ್ತಾ ಹೋಗೋಣ. ಇನ್ನು ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯವರ್ಗ, ಗ್ರಾಸ್ ಲ್ಯಾಂಡ್ ಮತ್ತು ಸ್ರಬ್ ವೆಜಿಟೇಷನ್. ಹುಲ್ಲುಗಾವಲು ಕೂಡ ಕರ್ನಾಟಕದಲ್ಲಿ ನೋಡ್ತೀವಿ, ಕುರುಚಲು ಸಸ್ಯವರ್ಗಗಳು ಕೂಡ ನೋಡ್ತಾ ಹೋಗ್ತೀವಿ, ಸ್ರಬ್ ವೆಜಿಟೇಷನ್ ಕೂಡ ನೋಡ್ತಾ ಹೋಗ್ತೀವಿ, ಅದನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಮ್ಯಾಂಗ್ರೋವ್ ಅರಣ್ಯಗಳು, ಅತ್ಯಂತ ಪ್ರಮುಖವಾಗಿರೋದು ಯಾವುದು? ಮ್ಯಾಂಗ್ರೋವ್ ಫಾರೆಸ್ಟ್. ಮ್ಯಾಂಗ್ರೋವ್ ಅರಣ್ಯಗಳು, ಶೋಲಾ ಫಾರೆಸ್ಟ್ಗಳು ಎಲ್ಲಿ ಬರ್ತವೆ ಏನೋ ನೋಡ್ತಾ ಹೋಗ್ತೀವಿ. ಶೋಲಾ ಅರಣ್ಯಗಳು ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಪ್ರಮುಖವಾದಂತಹ ಯಾವುದು
ಸ್ವಾಭಾವಿಕ ಸಸ್ಯವರ್ಗಗಳು. ಇಲ್ಲಿ ಒಂದೊಂದನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಮೊದಲನೇದಾಗಿ ನಿತ್ಯ ಹರಿದ್ವರ್ಣದ ಕಾಡುಗಳು, ಎವರ್ಗ್ರೀನ್ ಫಾರೆಸ್ಟ್. ಹಾಗಿದ್ರೆ ಎವರ್ಗ್ರೀನ್ ಫಾರೆಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಪ್ರಪಂಚದ ಯಾವುದೇ ಭಾಗದಲ್ಲಿ ಆಗ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಆಗ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಏನು, ಇದಕ್ಕೆಷ್ಟು ಫಾರೆಸ್ಟ್ ಇರುತ್ತೆ, ಸೂರ್ಯನ ಕಿರಣನು ಕೂಡ ನೆಲವನ್ನ ತಲುಪಲ್ಲ, ಅಷ್ಟು ಹೈಟ್ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಮರಗಳು ಅಂದ್ರೆ ಮರಗಳ ಅಲೆಗಳು ಬೆಳೆದಿದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಏನಿರುತ್ತೆ, ಟೆಂಪರೇಚರ್ ಕೂಡ ಜಾಸ್ತಿ ಇರುತ್ತೆ. ಎಲ್ಲಿ ಉಷ್ಣತೆಯು ಅಥವಾ ಟೆಂಪರೇಚರ್ ಹೆಚ್ಚಿರುತ್ತೋ, ಎಲ್ಲಿ ರೈನ್ಫಾಲ್ ಕೂಡ ಹೆಚ್ಚಿರುತ್ತೋ, ಮಳೆಯ ಪ್ರಮಾಣ ಕೂಡ ಹೆಚ್ಚಿರುತ್ತೋ, ಉಷ್ಣತೆಯೂ ಹೆಚ್ಚಿದ್ದು ಮಳೆ ಪ್ರಮಾಣನೂ ಕೂಡ ಹೆಚ್ಚಿದ್ದರೆ, ರೈನ್ಫಾಲ್ ಕೂಡ ಎಷ್ಟಿದ್ದು ಟೆಂಪರೇಚರ್ ಕೂಡ ಎಷ್ಟಿದ್ರೆ ಆ ಭಾಗದಲ್ಲಿ ಕೂಡ ಅದು ನಿತ್ಯ ಹರಿದ್ವರ್ಣ ಕಾಡುಗಳು. ಸಾಮಾನ್ಯವಾಗಿ ಇಂಥ ಫಾರೆಸ್ಟ್ಗಳಲ್ಲಿ ನಾವು ಕನ್ವೆಕ್ಷನ್ ರೈನ್ಫಾಲ್ ಅನ್ನು ನೋಡ್ತಾ ಹೋಗ್ತೀವಿ. ಪರಿಸರಣ ಮಳೆ ಮಧ್ಯಾಹ್ನ ಟೈಮಲ್ಲಿ ಒಂದು ಆಫ್ಟರ್ನೂನ್ ಆದ್ಮೇಲೆ 12 o'clock ಆದ್ಮೇಲೆ ಆಗುವಂತಹ ಮಳೆಗಳಿಗೆ ನಾವು ಪರಿಸರಣ ಮಳೆ ಅಂತ ಕರಿತಾ ಹೋಗ್ತೀವಿ. ಈ ಎವರ್ಗ್ರೀನ್ ಫಾರೆಸ್ಟ್ ಅಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ನಾವು ಯಾವ್ದನ್ನ ನೋಡ್ತಾ ಹೋಗ್ತೀವಿ, ಸಾಮಾನ್ಯವಾಗಿ ಪರಿಸರಣ ಮಳೆಯನ್ನ ನೋಡ್ತಾ ಹೋಗ್ತೀವಿ. ಮಳೆಯ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಿದ್ರೆ ಮಳೆಯ ಪ್ರಮಾಣ ಎಷ್ಟಿರುತ್ತೆ, ಇಯರ್ಲಿ ರೈನ್ಫಾಲ್ ವಾರ್ಷಿಕ ಮಳೆಯ ಪ್ರಮಾಣ 250 ಸೆಂಟಿಮೀಟರ್ ಪರ್ ಇಯರ್. ವಾರ್ಷಿಕ ಮಳೆಯ ಪ್ರಮಾಣ ಎಷ್ಟಿರುತ್ತೆ, 250 ಸೆಂಟಿಮೀಟರ್ ವಾರ್ಷಿಕವಾಗಿ ಮಳೆ ಬೀಳ್ತಾ ಹೋಗುತ್ತೆ. ಒಂದು ವರ್ಷದಲ್ಲಿ 250 ಸೆಂಟಿಮೀಟರ್ಗಿಂತನೂ ಕೂಡ ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಕೆಲವೊಂದ್ ಕಡೆ ನಂಬರ್ ವೇರಿಯೇಷನ್ ಆಗುತ್ತೆ. ಇದು ನೋಯಿಸೋದು ಎಷ್ಟು ಮಳೆ ಇಲ್ಲಾಗುತ್ತೋ ಆ ಭಾಗದಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ ಎವರ್ಗ್ರೀನ್ ಫಾರೆಸ್ಟ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಇಲ್ಲಿ ಬೆಳೆಯುವಂತ ಮರಗಳು ಯಾವುದು, ಟ್ರೀಸ್ ಯಾವುದು ಅಂತ ನೋಡೋದಾದ್ರೆ ಬೀಟೆ ಅಥವಾ ಬೀಟೆ, ತೇಗ, ಟೀಕ್ ವುಡ್, ನಂದಿ, ಧೂಪ, ಒನ್ನೆ ಮತ್ತೆ ಹೆಬ್ಬಲಸು, ವೈಲ್ಡ್ ಜಾಕ್ ಟ್ರೀ ಇವೆಲ್ಲೂ ಕೂಡ ಇಲ್ಲಿ ಬೆಳೆಯುವಂತಹ ಪ್ರಮುಖವಾದಂತಹ ಮರಗಳು. ಎವರ್ಗ್ರೀನ್ ಫಾರೆಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಬೆಳೆಯುವಂತಹ ಮರಗಳು. ಹಾಗಿದ್ರೆ ಕರ್ನಾಟಕದ ಯಾವ ಡಿಸ್ಟ್ರಿಕ್ಟ್ ಅಥವಾ ಕರ್ನಾಟಕದ ಯಾವ ಜಿಲ್ಲೆಗಳು ಎವರ್ಗ್ರೀನ್ ಫಾರೆಸ್ಟ್ ಅನ್ನ ಒಳಗೊಂಡಿವೆ ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿ ಯಾವ ಡಿಸ್ಟ್ರಿಕ್ಟ್ ಅಂತ ನೋಡೋದಾದ್ರೆ ನಾವು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ನಿಮಗೆ ಲಾಸ್ಟ್ ಸರ್ವೆ ನೋಡಿದಾಗ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಫಾರೆಸ್ಟ್ ಅನ್ನ ಹೊಂದಿತ್ತು. ಆದ್ರೆ ಈ ರೀಸೆಂಟ್ ರಿಪೋರ್ಟ್ ಫಾರೆಸ್ಟ್ ರಿಪೋರ್ಟ್ ನೋಡಿದ್ರೆ ಕೊಡಗು ಡಿಸ್ಟ್ರಿಕ್ಟ್ ಹೈಯೆಸ್ಟ್ ನಿಮಗೆ ಫಾರೆಸ್ಟ್ ಹೊಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಯಾಕೆ ಏನು ಅಂತ. ಕರ್ನಾಟಕದಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್, ಅದಾದ್ಮೇಲೆ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಕೊಡಗು ಡಿಸ್ಟ್ರಿಕ್ಟ್ ಅಲ್ಲಿ. ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಅಂತ ಎಲ್ಲಿ ಅಂತ ಕೇಳಿದ್ರೆ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಬರುವಂತಹ ಬಿಳಿಗಿರಂಗನ ಬೆಟ್ಟ ಆಗ್ಬೋದು ಅಥವಾ ಅಲ್ಲೇ ಬರುವಂತಹ ನೀಲಗಿರಿ ಹಿಲ್ಸ್ಗಳು. ಸೊ ಹಾಗಾಗಿ ಬಂಡೀಪುರ ಎಲ್ಲ ಅದೇ ಭಾಗದಲ್ಲಿ ಬರ್ತಾ ಹೋಗುತ್ತೆ. ಆ ಒಂದು ನೀಲಗಿರಿ ಬಯೋ ರಿಸರ್ವ್ಸ್ ಏನ್ ನೋಡ್ತಾ ಹೋಗ್ತೀವಿ ಆ ಭಾಗದಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ನೋಡ್ತಾ ಹೋಗ್ತೀವಿ. ಅಲ್ಲಿ ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಎರಡೂ ಕೂಡ ಮೀಟ್ ಆಗೋದು ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಬರುವಂತಹ ನೀಲಗಿರಿ ಬೆಟ್ಟಗಳಲ್ಲಿ. ಅಲ್ಲಿ ನೀಲಗಿರಿ ಬೆಟ್ಟ ಅಂತ ಏನು ಕರಿತಾ ಹೋಗ್ತೀನಿ. ಈ ಬಯೋ ರಿಸರ್ವ್ ಸೆಂಟರ್ಸ್ ಏನಾಗಿದೆ ಕರ್ನಾಟಕ, ತಮಿಳುನಾಡು, ಕೇರಳ 3 ಭಾಗದಲ್ಲೂ ಕೂಡ ಅಥವಾ 3 ರಾಜ್ಯದಲ್ಲೂ ಕೂಡ ಶೇರ್ ಆಗಿದೆ. ಯಾವುದು ನೀಲಗಿರಿ ಬಯೋ ರಿಸರ್ವ್ಸ್. ಈ ಭಾಗದಲ್ಲೂ ಕೂಡ ಚಾಮರಾಜನಗರದಲ್ಲಿ ಆಗ್ಬೋದು, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಹಾಸನ ಈ ಭಾಗದಲ್ಲಿ ನಮಗೆ ಎವರ್ಗ್ರೀನ್ ಫಾರೆಸ್ಟ್ ನೋಡ್ತಾ ಹೋಗ್ತೀವಿ. ಸಿಂಪಲ್ ಅಷ್ಟೇ. ಎವರ್ಗ್ರೀನ್ ಫಾರೆಸ್ಟ್ ಅಂತ ಹೇಳಿದ್ರೆ ವರ್ಷ ಪೂರ್ತಿ ಸದಾ ಹಸಿರಿಂದನೇ ಕೂಡಿರುವಂತಹ ಫಾರೆಸ್ಟ್ ಏರಿಯಾ ನೋಡ್ತಾ ಹೋಗ್ತೀವಿ. ಥಿಕ್ಕೆಸ್ಟ್ ಫಾರೆಸ್ಟ್ ಏರಿಯಾ ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಮರಗಳು 30 ಮೀಟರ್ಗೂ ಅಧಿಕವಾಗಿ ಉದ್ದು ಬೆಳೆದಿರೋದನ್ನ ನಾವು ಈ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಬ್ಯಾಂಬೋ ಟ್ರೀಗಳು ಕೂಡ ಬೆಳೀತಾ ಹೋಗುತ್ತೆ. ಇಲ್ಲಿ ಅದು ಬಿದಿರು ಕೂಡ ಬೆಳೀತಾ ಹೋಗುತ್ತೆ ಸಾಮಾನ್ಯವಾಗಿ. ಓಕೆ, ನೆಕ್ಸ್ಟ್ ಇದನ್ನ ಬಿಟ್ರೆ ನೆಕ್ಸ್ಟ್ ಯಾವ್ದು ಬರ್ತಾ ಹೋಗುತ್ತೆ, ಎಲೆ ಉದುರುವ ಸಸ್ಯವರ್ಗ, ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತಾ ಹೋಗ್ತೀವಿ. ಈ ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ವಾರ್ಷಿಕವಾಗಿ ಮಳೆಯ ಪ್ರಮಾಣ ಒಂದು ಇಯರ್ಲಿ ರೈನ್ಫಾಲ್ 60 to 120 ಸೆಂಟಿಮೀಟರ್ಸ್ ಮಳೆ ಬೀಳ್ತಾ ಇದ್ರೆ ಯಾವ ಪ್ರದೇಶದಲ್ಲಿ ವಾರ್ಷಿಕವಾಗಿ 60 ರಿಂದ 120 ಸೆಂಟಿಮೀಟರ್ ಅಷ್ಟು ಮಳೆ ಬೀಳುತ್ತೋ ಆ ಭಾಗದಲ್ಲಿ ಬೆಳೆಯುವಂತಹ ಫಾರೆಸ್ಟ್ ಅನ್ನ ನಾವು ಎಲೆ ಉದುರುವ ಸಸ್ಯವರ್ಗ. ನೀವು ನೋಡಿರ್ತೀರಾ, ಬೇಸಿಗೆ ಚಳಿಗಾಲ ಬಂದಾಗೆಲ್ಲ ಎಲೆ ಉದುರ್ಕೊಳ್ಳುತ್ತೆ. ಆ ಬೇಸಿಗೆ ಮಾರ್ಚ್ ತಿಂಗಳು ಬಂದಾಗ ಎಲೆ ಏನಾಗ್ತಿದೆ ಮತ್ತೆ ಉಡ್ತಾ ಇರುತ್ತೆ. ಇಂಥ ಫಾರೆಸ್ಟ್ಗೆ ನಾವು ಡೆಸಿಡಿಯಸ್ ಫಾರೆಸ್ಟ್ ಅಥವಾ ಎಲೆ ಉದುರುವ ಸಸ್ಯವರ್ಗ ಅಂತ ಕರಿತಾ ಹೋಗ್ತೀವಿ. ಇದು ಹಾಗಿದ್ರೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತಾ ಹೋಗುತ್ತೆ ಅಂತ ನೋಡೋದಾದ್ರೆ ನೋಡಿ, ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ರಾಮನಗರ ಮತ್ತು ಬೆಂಗಳೂರು ರೂರಲ್ ಭಾಗದಲ್ಲಿ ನಾವು ಎಲೆ ಉದುರುವ ಕಾಡುಗಳನ್ನ ಕರ್ನಾಟಕದಲ್ಲಿ ನೋಡ್ತಾ ಹೋಗ್ತೀವಿ. ಕ್ಲಿಯರ್? ಇದ್ರ ಜೊತೆಗೆ ಇಲ್ಲಿ ಬರುವಂತಹ ಮರಗಳು ಯಾವುದು
ತೇಗ ಟೀಕ್ ವುಡ್. ಇಂಡಿಯಾದಲ್ಲಿ ಹೈಯೆಸ್ಟ್ ಟೀಕ್ ವುಡ್ ಅನ್ನ ಪ್ರೊಡ್ಯೂಸ್ ಮಾಡುವ ರಾಜ್ಯ ಅಂತ ಹೇಳಿದ್ರೆ ಮಧ್ಯಪ್ರದೇಶ. ಪ್ರಪಂಚದಲ್ಲಿ ಹೈಯೆಸ್ಟ್ ಟೀಕ್ ವುಡ್ ಅನ್ನ ಪ್ರೊಡ್ಯೂಸ್ ಮಾಡುವ ರಾಷ್ಟ್ರ ಅಂತ ಕೇಳಿದ್ರೆ ಮಯನ್ಮಾರ್. ಹೌದಲ್ಲ, ಅದೇ ರೀತಿಯಲ್ಲಿ ತೇಗ ಕರ್ನಾಟಕದಲ್ಲೂ ಕೂಡ ಬೆಳೀತಾ ಹೋಗ್ತೀವಿ. ಟೀಕ್ ವುಡ್, ಒನ್ನೆ, ಮತ್ತಿ, ನೀಮ್, ಬೇವು, ಮ್ಯಾಂಗೋ, ಮಾವು, ಹಲಸು, ಜಾಕ್ ಫ್ರೂಟ್, ಸ್ಯಾಂಡಲ್ವುಡ್, ಶ್ರೀಗಂಧ, ಮುತ್ತುಗ, ಬನಿಯಾನ್ ಟ್ರೀ ಅಂದ್ರೆ ಆಲದ ಮರ ಮತ್ತು ಬ್ಯಾಂಬೂ ಬಿದಿರು. ಈ ಭಾಗದಲ್ಲಿ ಪ್ರಮುಖವಾಗಿ ಬೆಳೆಯುವಂತಹ ಎಲೆ ಉದುರುವ ಕಾಡುಗಳು ಬೆಳೆಯುವಂತಹ ಪ್ರಮುಖವಾಗಿ ಬೆಳೆಯುವಂತಹ ಮರಗಳು ಇವಾಗಿವೆ ಸ್ನೇಹಿತರೆ. ಇದಾದ್ಮೇಲೆ ಇನ್ಯಾವತ್ತು ನೋಡ್ತಾ ಹೋಗ್ತೀವಿ, ಮಿಶ್ರ ಬಗೆಯ ಕಾಡುಗಳು, ಮಿಕ್ಸ್ಡ್ ಟೈಪ್ ಆಫ್ ಫಾರೆಸ್ಟ್. ಇಲ್ಲ ಹಾಗಿದ್ರೆ ಯಾವ ತರ ಮಿಕ್ಸ್ಡ್ ಅಂತ ಹೇಳಿದ್ರೆ ಯಾವ ತರ ಇರುತ್ತೆ? ಈ ಭಾಗದಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಇರೋದು ಲಕ್ಷಣಗಳು ಕೂಡ ಇರುತ್ತೆ ಮತ್ತು ಎಲೆ ಉದುರುವ ಕಾಡುಗಳು ಅಥವಾ ಎವರ್ಗ್ರೀನ್ ಫಾರೆಸ್ಟ್ ಮತ್ತೆ ಡೆಸಿಡಿಯಸ್ ಫಾರೆಸ್ಟ್ ಕೂಡ ಒಳಗೊಂಡಿರುತ್ತದೆ ಈ ಭಾಗದಲ್ಲಿ. ಹಾಗಾಗಿ ಇದನ್ನ ಮಿಶ್ರ ಬಗೆಯ ಕಾಡುಗಳು ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನೋಡ್ತಾ ಹೋಗ್ತೀವಿ ಮಿಕ್ಸ್ಡ್ ಫಾರೆಸ್ಟ್ ಆಫ್ ಎವರ್ಗ್ರೀನ್ ಅಂಡ್ ಡೆಸಿಡಿಯಸ್ ಪ್ಲಾಂಟ್ಸ್. ಡೆಸಿಡಿಯಸ್ ಎಲೆ ಉದುರುವ ಕಾಡುಗಳು ಎರಡು ಕೂಡ ಮಿಶ್ರಣದಿಂದ ಕೂಡಿರುವಂತಹ ಕಾಡುಗಳು ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಈ ಮಳೆ ಪ್ರಮಾಣ ಏನಾಗಿರುತ್ತೆ? ಇಲ್ಲಿ ಏನಾಗಿರುತ್ತೆ? ಮಳೆ ಪ್ರಮಾಣ ಇಯರ್ಲಿ ರೈನ್ ಫಾಲ್ 125 to 150 ಸೆಂಟಿಮೀಟರ್. ವಾರ್ಷಿಕ ಮಳೆಯ ಪ್ರಮಾಣ 125ರಿಂದ 150 ಸೆಂಟಿಮೀಟರ್ ಅಷ್ಟು ಮಳೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಆಗಿದ್ರೆ ಇದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತಾ ಹೋಗುತ್ತೆ ಅನ್ನೋದಾದ್ರೆ ಇದು ಕರ್ನಾಟಕದ ಯಾವ ಜಿಲ್ಲೆಗಳು ಬರ್ತಾ ಹೋಗುತ್ತೆ? ಉಡುಪಿ, ದಕ್ಷಿಣ ಕನ್ನಡ, ಸಮ್ ಪಾರ್ಟ್ ಆಫ್ ಉತ್ತರ ಕನ್ನಡ, ಹಾಸನ ಮತ್ತು ಮೈಸೂರು ಡಿಸ್ಟ್ರಿಕ್ಟ್ ಮತ್ತು ಇತರೆ ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ಕೂಡ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಕ್ಲಿಯರ್? ನೆಕ್ಸ್ಟ್ ಒನ್ ಆಗಿದ್ರೆ ಇಲ್ಲಿ ಬೆಳೆಯುವಂತಹ ಮರಗಳು ಯಾವುದು? ಟ್ರೀಸ್ ಯಾವುದು? ಸೇಮ್ ಟೀಕ್ ಆಗಿದ್ರೆ ಎಲ್ಲದರಲ್ಲೂ ಕೂಡ ನೋಡ್ತಾ ಇದ್ದೀವಿ. ಸೊ ಟೀಕ್, ತೇಗ, ಒನ್ನೆ, ಮತ್ತಿ, ನಂದಿ, ದಿಂದಿಗ, ಸ್ಯಾಂಡಲ್ವುಡ್, ಶ್ರೀಗಂಧ, ಬ್ಯಾಂಬೋ, ಬಿದಿರು, ಜಾಕ್ ಫ್ರೂಟ್, ಹಲಸು ಇವೆಲ್ಲದರನ್ನು ಕೂಡ ಈ ಭಾಗದಲ್ಲಿ ಬೆಳೆಯುವಂತಹ ಪ್ರಮುಖವಾದ ಮರಗಳು ಹಾಕಿವೆ. ಕ್ಲಿಯರ್? ನೆಕ್ಸ್ಟ್ ಒನ್ ನೋಡೋದಾದ್ರೆ ಮೂರನೇದಾಯ್ತು. ನಾಲ್ಕನೇ ಟೈಪ್ ನೋಡ್ತಾ ಹೋಗೋಣ, ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯವರ್ಗ. ಕರ್ನಾಟಕದಲ್ಲಿ ಗ್ರಾಸ್ ಲ್ಯಾಂಡ್ ಮತ್ತು ಶ್ರಬ್ ವೆಜಿಟೇಷನ್. ಎಲ್ಲಿ ಗ್ರಾಸ್ ಲ್ಯಾಂಡ್ ನೋಡಿ, ಗ್ರಾಸ್ ಲ್ಯಾಂಡ್ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಇರುತ್ತೆ. ಹುಲ್ಲುಗಾವಲು ಪ್ರದೇಶ ಎಲ್ಲಿ ಮಳೆ ಪ್ರಮಾಣ, ವಾರ್ಷಿಕ ಮಳೆ ಪ್ರಮಾಣ ಇಯರ್ಲಿ ರೈನ್ಫಾಲ್ 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳ್ತಾ ಇರುತ್ತೆ. ವಾರ್ಷಿಕವಾಗಿ ಮಳೆ ಪ್ರಮಾಣನೇ 60 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದರೆ ಆ ಭಾಗದಲ್ಲಿ ಯಾವ್ದು ನೋಡ್ತಾ ಹೋಗ್ತೀವಿ? ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯವರ್ಗವನ್ನ ನೋಡ್ತಾ ಹೋಗ್ತೀವಿ. ಹೌದಲ್ಲ, ಗ್ರಾಸ್ ಲ್ಯಾಂಡ್ ಮತ್ತೆ ಸಬ್ ವೆಜಿಟೇಷನ್ ನಾವು ಇಲ್ಲಿ ಭಾಗವನ್ನ ನೋಡ್ತಾ ಹೋಗ್ತೀವಿ. ಇಯರ್ಲಿ ರೈನ್ಫಾಲ್ ಎಷ್ಟು? ಲೆಸ್ ದ್ಯಾನ್ 60 ಸೆಂಟಿಮೀಟರ್. ಹೌದಲ್ಲ, ಹಾಗಿದ್ರೆ ಇಲ್ಲಿ ಯಾವ್ಯಾವ ಬೆಳೀತಾ ಹೋಗ್ಬೋದು? ಯಾವ್ಯಾವುದು ಮರಗಳು ಬೆಳೀತಾ ಹೋಗ್ತೀವಿ ಈ ಭಾಗದಲ್ಲಿ ನೋಡಿ. ಕಾಕ್ಟಸ್ ಕಳ್ಳಿಯ ಜಾತಿಯ ಮರ, ಆರೆಂಜ್ ಕಿಚ್ಚಳೆ, ಬೇಲ ಮತ್ತು ಪ್ಲಾಮ್ ಅಥವಾ ಈಚಲು ಮರ ಅಂತ ಕರಿತೀವಲ್ಲ, ಈ ಭಾಗದಲ್ಲಿ ಬೆಳೆಯುವಂತಹ ಪ್ರಮುಖವಾದಂತಹ ಮರಗಳು. ಜೊತೆಗೆ ಇಲ್ಲಿ ಬ್ಯಾನಿಯನ್ ಟ್ರೀ, ನೀಮ್ ಮತ್ತು ಹರಳಿ ಮರ, ಮುತ್ತುಗನು ಕೂಡ ಸಾಮಾನ್ಯವಾಗಿ ಇಲ್ಲಿ ನೋಡ್ತಾ ಹೋಗ್ತೀವಿ ಇಲ್ಲಿ ಈ ಒಂದು ಕುರುಚಲು ಸಸ್ಯವರ್ಗದಲ್ಲಿ. ಕ್ಲಿಯರ್? ಜೊತೆಗೆ ಇಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತಾ ಹೋಗುತ್ತೆ? ಕರ್ನಾಟಕದ ಬೀದರ್, ಕಲಬುರ್ಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಬಳ್ಳಾರಿ ಮತ್ತು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಇದೇ ಭಾಗದಲ್ಲೂ ಕೂಡ ನಮಗೆ ಮರಳುಗಾಡು ಸಸ್ಯವರ್ಗ ಕೂಡ ಕಾಣ್ತೀವಿ. ಎಲ್ಲಿ ಈ ಕಾಪಸ್ ಜಾತಿಯ ಸಸ್ಯವರ್ಗ ಅಂತ ಕರಿತೇವೆ ನಾನು. ಕಳ್ಳಿಯ ಜಾತಿಯ ಮರಗಳು ಇರ್ತವೆ, ಆ ಭಾಗದಲ್ಲೂ ಕೂಡ ಮರಳುಗಾಡು ಸಸ್ಯವರ್ಗ ಅಂತಾನು ಕೂಡ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಇದರಲ್ಲಿ ಡೆಸಾರ್ಟ್ ಏರಿಯಾದಲ್ಲಿ ಮಾತ್ರ ಬೆಳೀತಾ ಹೋಗೋದು ಅಥವಾ ಟೆಂಪರೇಚರ್ ಹೈಯೆಸ್ಟ್ ಇದ್ದು ಕಡಿಮೆ ಮಳೆ ಬೀಳುವಂತ ಪ್ರದೇಶದಲ್ಲಿ ಎಷ್ಟು ವಾರ್ಷಿಕವಾಗಿ ಮಳೆಯ ಪ್ರಮಾಣ 25 ಸೆಂಟಿಮೀಟರ್ಗಿಂತ ಕಡಿಮೆ ಬೀಳ್ತಿದ್ರೆ ಆ ಏರಿಯಾ ಡೆಸಾರ್ಟ್ ಏರಿಯಾ ಆಗಿ ಕನ್ವರ್ಟ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಸೊ ಅಂತ ಪ್ರದೇಶದಲ್ಲಿ ಬೆಳೆಯುವಂತ ಮರಗಳಿಗೆ ನಾವೇಂತ ಕರಿತಾ ಹೋಗ್ತೀವಿ? ನಾವು ಮರಳುಗಾಡು ಸಸ್ಯವರ್ಗ, ಡೆಸಾರ್ಟ್ ಸಸ್ಯವರ್ಗ ಅಂತಾನು ಕೂಡ ಕರಿತಾ ಹೋಗ್ತೀವಿ. ನಾವಿಲ್ಲಿ ಮಾತಾಡ್ತಿರೋದು ಗ್ರಾಸ್ ಲ್ಯಾಂಡ್ ಬಗ್ಗೆ. ಸೊ ಗ್ರಾಸ್ ಲ್ಯಾಂಡ್ ಅಂದ್ರೆ ಎಲ್ಲಿ ರೈನ್ಫಾಲ್ 60 ಸೆಂಟಿಮೀಟರ್ಗಿಂತ ಕಡಿಮೆ ಬೆಳೀತಾ ಇದ್ರೆ, ಸೊ ಅವನೇನಾದ್ರು ಮರಳುಗಾಡು ಸಸ್ಯವರ್ಗ ಅಂತ ಕೇಳಿದ್ರೆ 25 ಸೆಂಟಿಮೀಟರ್ಗಿಂತ ಕಡಿಮೆ ಇರ್ತಾರೆ. ಡೆಸಾರ್ಟ್ ಏರಿಯಾ ಗ್ರಾಸ್ ಲ್ಯಾಂಡ್ ಅಂತ ಹೇಳಿದ್ರೆ 25 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದರೆ ಅದು ಯಾವುದು
ನಿಮಗೆ ಮರಳುಗಾಡು ಸಸ್ಯವರ್ಗ ಅಂತ ಕರಿತಾ ಹೋಗ್ತೀವಿ. 60 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ರೆ ಆ ಗ್ರಾಸ್ ಲ್ಯಾಂಡ್ ಅಥವಾ ಕುರುಚಲು ವರ್ಗದ ಸಸ್ಯವರ್ಗದ ಪ್ರದೇಶ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್? ಓಕೆ. ಇನ್ನು ಯಾವ ಡಿಸ್ಟ್ರಿಕ್ಟ್ ಅಂತ ನೋಡ್ತೀವಿ ಇಲ್ಲಿ ನಾವು. ಇದಾದ ಮೇಲೆ ಅತ್ಯಂತ ಪ್ರಮುಖವಾಗಿರೋದು ಮ್ಯಾಂಗ್ರೋವ್. ನೋಡಿ, ಈ ಮ್ಯಾಂಗ್ರೋವ್ ಕಾಡುಗಳು ಅಂದ್ರೆ ಹೇಗಿರುತ್ತೆ, ಈ ಮರದ ಬೇರುಗಳು ಭೂಮಿಯ ಮೇಲ್ಭಾಗದಲ್ಲಿ ಇರೋದನ್ನ ನೋಡ್ತಾ ಹೋಗ್ತೀವಿ. ಈ ತರ ಇದು ಏನಕ್ಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲಿ ಕೋಸ್ಟಲ್ ಏರಿಯಾ ಇರುತ್ತೆ, ಸಮುದ್ರ ಲ್ಯಾಂಡ್ ಬಾಡಿ ಈ ಕಡೆ ಸೀಗೆ ಯಾವಾಗ ಮುಕ್ತಾ ಇರುತ್ತೆ, ಸಮುದ್ರ ಭಾಗ ಮತ್ತು ನೋಡಿ ಫಾರ್ ಎಕ್ಸಾಂಪಲ್ ಹೀಗಿದೆ ಅಂತ ಅನ್ಕೊಳ್ಳೋಣ, ಇಲ್ಲಿ ಸಮುದ್ರ ಇದೆ ನೋಡಿ, ಈ ಭಾಗದಲ್ಲಿ ಫಾರೆಸ್ಟ್ ಡೆವಲಪ್ ಆಗುತ್ತೆ. ಸೋರ್ ಏರಿಯಾದಿಂದ ಈ ಭಾಗದಲ್ಲಿ ಸಮುದ್ರ ತೀರ ಪ್ರದೇಶದಲ್ಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಬೇರುಗಳು ನೋಡಿ ಎಷ್ಟೆಷ್ಟು ಉದ್ದ ಇದೆ ನೋಡಿ, ಇಲ್ಲಿಂದೆಲ್ಲ ಮರದಿಂದ ಮೇಲ್ಗಡೆನೆ ಇದೆ, ಭೂಮಿ ಹಾಳಕ್ಕೆ ಹೋಗಿಲ್ಲ. ಇದು ಬೇರೆ ಮೇಲಕ್ಕೆ ಹಾಕಿದೆ ಅಂತ ಹೇಳಿದ್ರೆ ಈ ಸಮುದ್ರದಿಂದ ಬರುವಂತ ಅಲೆಗಳನ್ನ ನ್ಯಾಚುರಲ್ ಆಗಿ ತಡಿಲಿಕ್ಕೋಸ್ಕರ ಈ ಮರಗಳು ತನ್ನ ಬೇರುಗಳನ್ನ ಮೇಲೆ ಬಿಟ್ಕೊಂಡಿರುತ್ತೆ. ಹಾಗಾಗಿ ಮೊದಲನೇದೇನು, ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಎಲ್ಲೇ ಡೆವಲಪ್ ಆದ್ರೂ ಕೂಡ ಏನು ಕರಾವಳಿ ತೀರದಲ್ಲಿ ಬೆಳೀತಾ ಹೋಗ್ತವೆ. ಕೋಸ್ಟಲ್ ಏರಿಯಾದಲ್ಲಿ ಡೆವಲಪ್ ಆಗುವಂತ ಫಾರೆಸ್ಟ್ ಯಾವುದು ಅಂತ ಕೇಳ್ತಾನೆ, ಮ್ಯಾಂಗ್ರೋವ್. ಹಾಗಿದ್ರೆ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಇರೋದಲ್ಲಿ ಸುಂದರ್ಬನ್ಸ್ ಕಾಡುಗಳಲ್ಲಿ ಪಶ್ಚಿಮ ಬಂಗಾಳ ಮತ್ತು ಒಡಿಶಾಗಳು ಬರ್ತಾ ಹೋಗುತ್ತೆ. ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್ ಕೂಡ ಇದೆ ಅಲ್ಲಿ. ಆ ಭಾಗದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಹೈಯೆಸ್ಟ್ ಇದೆ, ಏಷ್ಯಾದಲ್ಲಿ ಹೈಯೆಸ್ಟ್ ಇರೋದಿಲ್ಲ ಅಂತ ಕೇಳಿದ್ರೆ ನಿಮ್ಮ ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್. ಅದನ್ನ ಬಿಟ್ರೆ ಕರ್ನಾಟಕದಲ್ಲಿ ಎಲ್ಲಿದೆ, ಕರ್ನಾಟಕದ ಉಡುಪಿ ಡಿಸ್ಟಿಕ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಕರ್ನಾಟಕದ ಉಡುಪಿ ಡಿಸ್ಟಿಕ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಉಡುಪಿಯ ಕರಾವಳಿಯಲ್ಲಿ ಇದು ಕಂಡು ಬರ್ತಾ ಹೋಗುತ್ತೆ. ಕ್ಲಿಯರ್? ಇನ್ನು ಹೈಯೆಸ್ಟ್ ಕಂಡು ಬರೋದಲ್ಲಿ ಇಂಡಿಯಾದಲ್ಲಿ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಅಲ್ಲಿ ಸುಂದರ್ಬನ್ಸ್ ಕಾಡು ಅಂತ ಏನ್ ಹೇಳಿದೆ ಆ ಭಾಗದಲ್ಲಿ ಕಂಡು ಬರುತ್ತೆ. ಹಾಗೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಕಂಡು ಬರುವಂತಹ ಡಿಸ್ಟ್ರಿಕ್ಟ್ ಯಾವುದು, ಉಡುಪಿ. ಉಡುಪಿಯಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಜಾಸ್ತಿ ಇರುತ್ತೆ. ಉಡುಪಿ ಕೋಸ್ಟಲ್ ಏರಿಯಾನು ಕೂಡ ಹೊಂದಿದೆ, ಕರಾವಳಿ ತೀರವನ್ನು ಕೂಡ ಹೊಂದಿದೆ. ಹಾಗಿದ್ರೆ ಮ್ಯಾಂಗ್ರೋವ್ ಫಾರೆಸ್ಟ್ ಇರಬೇಕು ಅಂತ ಇರುತ್ತಲ್ಲ, ಒಂದ್ ಬರ್ಬೇಕೇನೋ ಕೋಸ್ಟಲ್ ಏರಿಯಾ ಇರಲೇಬೇಕು, ಕರಾವಳಿ ತೀರ ಅನ್ನೋದು ಇರಲೇಬೇಕು. ಆ ಭಾಗದಲ್ಲಿ ಮಾತ್ರ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಡೆವಲಪ್ ಆಗ್ತವೆ. ಅಲ್ಲಿ ಆಗಿದ್ರೆ ಸುಂದರ್ಬನ್ಸ್ ಅಲ್ಲಿ ಯಾವುದು ನದಿ ಬರುತ್ತೆ, ಅಲ್ಲೊಂದು ಗಂಗಾ ನದಿ ಕೂಡ ಬಂದು ಜಾಯಿನ್ ಆಗುತ್ತೆ, ಮತ್ತು ಬೇ ಆಫ್ ಬೆಂಗಾಲ್ ಕೂಡ ನಮ್ಗೆ ಸಿಗ್ತಾ ಹೋಗುತ್ತೆ, ಬಂಗಾಳ ಕೊಲ್ಲಿ ಕೂಡ ಇದೆ. ಹಾಗಾಗಿ ಪಶ್ಚಿಮ ಬಂಗಾಳ ಹೈಯೆಸ್ಟ್ ಯಾವ್ದ್ರ ಹೊಂದಿದೆ, ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನ ಹೊಂದಿದೆ ಇಂಡಿಯಾದಲ್ಲಿ. ಕರ್ನಾಟಕದಲ್ಲಿ ಹೈಯೆಸ್ಟ್ ಯಾವುದು, ಕರ್ನಾಟಕದಲ್ಲಿ ಯಾವುದು, ಉಡುಪಿ ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಅನ್ನ ಹೊಂದಿರೋದು ನೋಡ್ತಾ ಹೋಗ್ತೀವಿ. ಇನ್ನು ಶೋಲಾ ಫಾರೆಸ್ಟ್ ಏರಿಯಾ, ಶೋಲಾ ಅರಣ್ಯಗಳು. ಈ ಶೋಲಾ ಅರಣ್ಯಗಳು ನೋಡಿ ಈ ಭಾಗದಲ್ಲ ನೋಡಿ ಮರಗಳಿದೆ, ಮತ್ತೆ ಬೆಟ್ಟದ ಮೇಲೆ ಹೋದ್ರೆ ಗ್ರಾಸ್ ಲ್ಯಾಂಡ್ ಇರೋದು ನೋಡ್ತಾ ಹೋಗ್ತೀವಿ. ಬೆಟ್ಟ, ಆ ಬೆಟ್ಟದ ಮಧ್ಯ ಭಾಗದಲ್ಲಿ ಮರಗಳಿರೋದನ್ನ ನೋಡ್ತಾ ಹೋಗ್ತೀವಿ. ಹೆಚ್ಚು ಕಡಿಮೆ ಇದನ್ನು ಮೇಲಿಂದ ನೋಡಿದ್ರೆ ನದಿ ಹರ್ಕೊಂಡು ಹೋಗಿರುತ್ತಲ್ಲ ಆ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಈ ರೀತಿಯಲ್ಲಿ ಫಾರೆಸ್ಟ್ ಏರಿಯಾ ಯಾವುದು ಒಂದಿರುತ್ತೋ ಅದನ್ನ ನಾವು ಶೋಲಾ ಅರಣ್ಯಗಳು ಅಂತ ಕರಿತಾ ಹೋಗ್ತೀವಿ. ಕರ್ನಾಟಕದಲ್ಲಿ ನಿರ್ದಿಷ್ಟವಾಗಿ ಕೆಲವೊಂದು ಬೆಟ್ಟಗಳನ್ನು ಮಾತ್ರ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಇದು ಸಾಮಾನ್ಯವಾಗಿ ಶೋಲಾ ಫಾರೆಸ್ಟ್ಗಳು ಸಮುದ್ರ ಮಟ್ಟದಿಂದ, ಸಾಗರಗಳ ಮಟ್ಟ, ಸಮುದ್ರ ಮಟ್ಟದಿಂದ ಮೇನ್ ಸಿ ಲೆವೆಲ್ 1400 ಮೀಟರ್ ಹೈಟ್ ಅಲ್ಲಿ ನೋಡ್ತಾ ಹೋಗ್ತೀವಿ. 1400 ಕಿಲೋಮೀಟರ್ಗಿಂತ ಹೆಚ್ಚಿನ ಭಾಗದಲ್ಲಿ ಈ ಸೋಲಾ ಫಾರೆಸ್ಟ್ ಗಳನ್ನ ನೋಡ್ತಾ ಹೋಗ್ತೀವಿ. ಕ್ಲಿಯರ್? ಹೌದಾ, ಸೋಲಾ ಫಾರೆಸ್ಟ್ ನೋಡ್ತಾ ಹೋಗ್ತೀವಿ ಕರ್ನಾಟಕದಲ್ಲಿ. ಹಾಗೆ ಎಲ್ಲೆಲ್ಲಿ ಸೋಲಾ ಫಾರೆಸ್ಟ್ ಗಳನ್ನ ನೋಡ್ತೀವಿ ಅಂತ ನೋಡೋದಾದ್ರೆ ಎಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲನೇದು ಕುದುರೆಮುಖ, ತುಂಬಾ ಇಂಪಾರ್ಟೆಂಟ್ ಇದು, ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾನೆ. ಸೋಲಾ ಫಾರೆಸ್ಟ್ ಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳ್ಬಿಟ್ಟು ಕ್ವಶನ್ಸ್ ಕೊಟ್ಬಿಡ್ತಾನೆ. ಕ್ಲಿಯರ್? ಅದರಲ್ಲಿ ಯಾವುದು, ಕುದುರೆಮುಖ, ಬಾಬಾ ಬುಡನ್ಗಿರಿ, ಬಿಳಿಗಿರಿ ರಂಗನ ಬೆಟ್ಟ, ಕೊಡಗಿನ ಬ್ರಹ್ಮಗಿರಿ ಶರಣಿಗಳಲ್ಲಿ ಕಂಡು ಬರ್ತಾ ಹೋಗುತ್ತೆ. ಬಿಳಿಗಿರಿ ರಂಗನ ಬೆಟ್ಟ, ಕೊಡಗಿನ ಬ್ರಹ್ಮಗಿರಿ ಅಲ್ಲಿ ನೋಡ್ತಾ ಹೋಗ್ತೀವಿ, ಮತ್ತು ಬಾಬಾ ಬುಡನ್ಗಿರಿ ಮತ್ತು ಕುದುರೆಮುಖ, ಚಿಕ್ಕಮಗಳೂರಲ್ಲಿ ಬರುವಂತಹ ಕುದುರೆಮುಖ ಮತ್ತು ಬಾಬಾ ಬುಡನ್ಗಿರಿ, ಬಿಳಿಗಿರಿ ರಂಗನ ಬೆಟ್ಟ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಬರ್ತಾ ಹೋಗುತ್ತೆ. ಕೊಡಗಿನಲ್ಲಿ ಬ್ರಹ್ಮಗಿರಿ ಶರಣಿಗಳಲ್ಲಿ ಯಾವುದು ಶೋಲಾ ಫಾರೆಸ್ಟ್ ಗಳನ್ನ ನೋಡ್ತಾ ಹೋಗ್ತೀವಿ. ಕ್ಲಿಯರ್? ಇದು ಆಲ್ರೆಡಿ ಕ್ವಶನ್ಸ್ಗಳಾಗಿದೆ. ಸೋಲಾ ಫಾರೆಸ್ಟ್ ಏರಿಯಾ ಕರ್ನಾಟಕದ ಯಾವ ಭಾಗದಲ್ಲಿ ನೋಡ್ತಾ ಹೋಗ್ತೀವಿ ಅದ ಕಂಡು ಬರುತ್ತೆ. ಮೊದಲನೇದಾಗಿದೇನು, 1400 ಕಿಲೋಮೀಟರ್ಗಿಂತ ಎತ್ತರದ ಭಾಗದಲ್ಲಿ ಮತ್ತು ತಂಪಾದ ವಾಯುಗುಣ ಇರುವ ಭಾಗದಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಷ್ಟು ಕೂಡ ಇದು ಸೋಲಾ ಫಾರೆಸ್ಟ್ ಏರಿಯಾ ಬಗ್ಗೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಕರ್ನಾಟಕದಲ್ಲಿರುವಂತಹ ಪ್ರಮುಖವಾದಂತಹ ನ್ಯಾಷನಲ್ ಪಾರ್ಕ್ಗಳು, ವೈಲ್ಡ್ ಲೈಫ್ ಸ್ಯಾಂಚುರಿ ಯಾವುದು, ಬರ್ಡ್ ಸ್ಯಾಂಚುರಿ ಯಾವುದು, ಮತ್ತು ರೀಸೆಂಟ್ ಆಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಫಾರೆಸ್ಟ್ ರಿಪೋರ್ಟ್ ಏನಿದೆ ಆ ವರದಿಯನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು.